ಕವನು ಸಾಧಿಸಿದ ರತ್ನತ್ರಯಗಳ ಬೋಧಿಸಿದ ಮುಕ್ತಿಯ ಸುಖವನ್ನು ಸಾಧಿಸಿದ ಉತ್ತಮ ಕ್ಷಮ ಗುಣ ಹೊಂದಿರುವ ನಿತ್ಯವೂ ಆತನ ವಂದಿಸುವ ಉತ್ತಮ ಕ್ಷಮ ಗುಣ ಹೊಂದಿರುವ ನಿತ್ಯವೂ ಆತನ ವಂದಿಸುವ ಆದಿಶ ವೃಷಭೇಶ ಮೇದಿನಿಗೀಶನೆ ಮುಕ್ತೀಶ ಆದಿಶ ವೃಷಭೇಶ ಮೇದಿನಿಗೀಶನೆ ಮುಕ್ತೀಶ ನಿನ್ನನು ವರ್ಣಿಪರಾರಿಹರು ನಿನ್ನಯ ಸುಖದೊಳಗಾರಿಹರು ನಿನ್ನನು ವರ್ಣಿಪರಾರಿಹರು ನಿನ್ನಯ ಸುಖದೊಳಗಾರಿಹರು ನಿನ್ನನು ಮರೆಯನು ನಾನಿನ್ನು ಉನ್ನತ ಪದವಿಯ ತೋರಿನ್ನು ನಿನ್ನನು ಮರೆಯನು ನಾನಿನ್ನು ಉನ್ನತ ಪದವಿಯ ತೋರಿನ್ನು ಆದಿಶ ವೃಷಭೇಶ ಮೇದಿನಿಗೀಶನೆ ಮುಕ್ತೀಶ ಆದಿಶ ವೃಷಭೇಶ ಮೇದಿನಿಗೀಶನೆ ಮುಕ್ತೀಶ ಮೇದಿನಿಗೀಶನೆ ಮುಕ್ತೀಶ ಮೇದಿನಿಗೀಶನೆ ಮುಕ್ತೀಶ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಚಂದ್ರಾರ್ಕಕೋಟಿಘಟಿತೋ ಜ್ವಲದಿವ್ಯಮೂರ್ತೆ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ಥದೇ ಚ ಕಲಹಂಸ ಸಮಾಧಿರೂಢೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ. ಚತುರ್ವಿಂಶತಿ ತೀರ್ಥಂಕರರ ಪಾದಪದ್ಮಗಳನ್ನು ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ತಲೆಬಾಗಿಸಿ ಕೈ ಮುಗಿದು ನಮಸ್ಕರಿಸಿ ಭಕ್ತಿ ಗೌರವಗಳನ್ನು ಸಮರ್ಪಣೆ ಮಾಡಿ ಪಂಚಪರಮೇಷ್ಠಿಗಳ ದಿವ್ಯ ಸಾನ್ನಿಧ್ಯವನ್ನು ನೆನಪು ಮಾಡಿಕೊಂಡು ಆ ಸಾನ್ನಿಧ್ಯಕ್ಕೆ ತಲೆಬಾಗಿಸಿ ನಮಸ್ಕರಿಸಿ ಗೌರವವನ್ನು ಸಲ್ಲಿಸಿ ಜಿನವಾಣಿ ಶಾರದೆಯನ್ನು ಶ್ರದ್ಧಾಭಕ್ತಿಯಿಂದ ನೆನಪು ಮಾಡಿಕೊಂಡು ನಮ್ಮ ಹಾರೋಗೇರಿಯ ಸಮವಶರಣದಲ್ಲಿ ವಿರಾಜಮಾನರಾಗಿರುವ ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯ ಪಾದಪದ್ಮಗಳಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವವನ್ನು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಈ ದಿವಸ ದೀಕ್ಷಾ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದಂತಹ ಪರಮಪೂಜ್ಯ 108 ಗುಣಧಾರಿ ಬ್ರಹ್ಮಾನಂದ ಮಹಾರಾಜರ ಪಾದಪದ್ಮಗಳನ್ನು ನೆನಪು ಮಾಡಿಕೊಂಡು ಭಕ್ತಿ ಗೌರವಗಳನ್ನು ಸಲ್ಲಿಸಿ ಕ್ಷೇತ್ರದಲ್ಲಿ ವಿಹಾರ ಮಾಡುತ್ತಿರುವಂತಹ ಪರಮಪೂಜ್ಯ ಸಿದ್ಧಸೇನ ಮಹಾರಾಜರ ಪಾದಗಳಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮೋಸ್ತು ನಮೋಸ್ತು ನಮೋಸ್ತುಗಳನ್ನು ಸಮರ್ಪಿಸ್ತಾ ಪರಮಪೂಜ್ಯ 108 ಗುಣಧಾರಿ ಸಮುದ್ರಸೇನ ಮುನಿ ಮಹಾರಾಜರ ಪಾದಗಳಿಗೆ ತ್ರಿವಾರ ನಮೋಸ್ತುಗಳನ್ನು ಸಮರ್ಪಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ವಂದಿಸಿ ಸೇರಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳಿಗೆ ಜೈ ಜಿನೇಂದ್ರಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬಂಧುಗಳೇ, ಪ್ರತಿ ಸಲ ಕಾರ್ಯಕ್ರಮದ ನಿಮಿತ್ತವಾಗಿ ಬೇರೆ ಬೇರೆ ಊರುಗಳಲ್ಲಿ ಓಡಾಟ ಮಾಡುವಾಗ ಒಂದು ಮಾತು ಹೇಳುತ್ತೇನೆ ನಾನು. ಯಾರೋ ಹಿರಿಯರು ಹೇಳಿದ ಮಾತು, ನಾವು ಊಟ ಮಾಡುವ ಪ್ರತಿಯೊಂದು ಅನ್ನದ ಅಗಳಿನಲ್ಲಿಯೂ ಕೂಡ ಅಥವಾ ಗೋಧಿಯ ಕಣಜದಲ್ಲಿಯೂ ಕೂಡ ಯಾರ್ದೋ ಹೆಸರು ಬರೆದಿರ್ತದೆ ಅಂತ. 6 ದಿವಸ ಹಾರೋಗೇರಿಯ ಅನ್ನದ ಅಗಳಿನಲ್ಲಿ ನಮ್ಮಿಬ್ಬರ ಹೆಸರು ಬರೆದಿದೆ. ಹಾಗೆ 6 ದಿವಸ ಇಲ್ಲಿದ್ದೇವೆ. ಒಂದು ದಿವಸ ಕಳೆದು ಹೋಗಿದೆ, 2ನೇ ದಿವಸ ಇವತ್ತು ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಮೊದಲೇ ಹೇಳಿಬಿಡ್ತೇನೆ, ನನ್ನ ಗಡಿಯಾರದಲ್ಲಿ 7 ಗಂಟೆ 20 ನಿಮಿಷ. ಜಗತ್ತಿನಲ್ಲಿ ಎಲ್ಲ ಗಡಿಯಾರಗಳು ಒಂದೇ ಥರ ಇರಲ್ಲ, ಆದ್ದರಿಂದ ನನ್ನ ಗಡಿಯಾರ ನಾನು ನೋಡ್ಕೊಳ್ತೇನೆ. 2 ಗಂಟೆ 8 ಗಂಟೆ 20 ನಿಮಿಷ 9 ಗಂಟೆ 20 ನಿಮಿಷ. ನಾನು ನಿನ್ನೆ ಹೇಳಿದ್ದೇನೆ, ನೀವು ಎಷ್ಟೊತ್ತಿಗೆ ಬಿಟ್ಕೊಡ್ತೀರೋ ಅದರಿಂದ 2 ಗಂಟೆ ಶುರುವಾಗುತ್ತೆ ಅಂತ. ಇನ್ನು 2 ಗಂಟೆ ಈ ಕಾರ್ಯಕ್ರಮದ ಗುರಿ ಇಟ್ಕೊಂಡು ಕೆಲಸ ಮಾಡ್ತೇವೆ. ಮುಖ್ಯವಾಗಿ ಬೇರೇನು ಲೋಕಾಭಿರಾಮ ಹೇಳೋದಿಲ್ಲ ಅಂತ ಹೇಳಿರೋದ್ರಿಂದ ಸುಳ್ಳು ಹೇಳಬಾರ್ದು. ಅದಕ್ಕೋಸ್ಕರ ಸತ್ಯವನ್ನೇ ಹೇಳಿಕೊಂಡು ಇವತ್ತೇನು ಆಚೆ ಈಚೆ ಹೋಗದೆ ನೇರವಾಗಿ ಭರತೇಶ ವೈಭವದ ವಿಷಯಕ್ಕೆ ಹೋಗ್ತಾ ಇದ್ದೇವೆ. 16ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಂಗತ್ಯ ಚಕ್ರವರ್ತಿ ಅಂತ ಕರೆಯಲ್ಪಟ್ಟಂತಹವನು ಮಹಾಕವಿ ರತ್ನಾಕರ.
ಮೂಡುಬಿದಿರೆಯ ನೆಲದಲ್ಲಿ ಹುಟ್ಟಿದ್ರು ಕೂಡ ಡಾಕ್ಟರ್ ಶಿವರಾಮ್ ಕಾರಂತರು ಒಂದ್ಸಲ ಮೂಡುಬಿದಿರೆಗೆ ಬಂದಾಗ ಹೇಳಿದ್ರು, ನೀವು ಯಾವತ್ತಾದರೂ ಅವನನ್ನ ಮೂಡುಬಿದಿರೆಯ ಕವಿ ಅಂತ ಹೇಳಿದರೆ ಜಾಗ್ರತೆ, ಅವ ಕನ್ನಡದ ಕವಿ ಅಂತ. ನೀವು ಮೂಡುಬಿದಿರೆಗೆ ಚಿಕ್ಕವನನ್ನಾಗಿ ಮಾಡಬೇಡಿ ಅವನನ್ನ ಅಂತ, ಅವ ಕನ್ನಡದ ಕವಿ ಅಂತ. ಹಾಗೆ ಕನ್ನಡದ ಕವಿ, ಕನ್ನಡದ ಮಹಾಕವಿ ರತ್ನಾಕರ 16ನೇ ಶತಮಾನದಲ್ಲಿ ಈ ಕಾವ್ಯವನ್ನು ಬರೀತಾನೆ. 500 ವರ್ಷದ ಬಳಿಕ ಇಷ್ಟು ಜನ ಕೂತ್ಕೊಂಡು ಕೇಳ್ತಾ ಇದ್ದೇವೆ. ಹಾಗಾದ್ರೆ 500 ವರ್ಷದವರೆಗೆ ಈ ಕಾವ್ಯ ತನ್ನ ಮಹತ್ವವನ್ನು ಕಾಪಾಡಿಕೊಂಡು ಬಂದಿದೆ ಅಂದ್ರೆ ವಿಶೇಷತೆ ಏನು ಅನ್ನೋದನ್ನು ಗಮನಿಸಿ. ಗೌತಮ ಬುದ್ಧನನ್ನ ಯಾರೊಬ್ರು ಕೇಳಿದ್ರಂತೆ, ನಾನು ತುಂಬ ಪ್ರಸಿದ್ಧನಾಗಬೇಕು, ತುಂಬ ಹೆಸರುವಾಸಿ ಆಗಬೇಕು, ಏನ್ ಮಾಡಬೇಕು ಅಂತ. ತಕ್ಷಣ ಉತ್ತರ ಕೊಡ್ತಾರೆ, ನೀನು ಒಂದೋ ಕವಿ ಆಗು, ಇಲ್ಲದಿದ್ರೆ ತ್ಯಾಗಿ ಆಗು ಅಂತ ಹೇಳಿದ್ರಂತೆ. ಒಂದೋ ಕವಿ ಆಗಬೇಕು, ಇಲ್ಲದಿದ್ರೆ ತ್ಯಾಗಿ ಆಗಬೇಕು. ಇವತ್ತು ತ್ಯಾಗವೀರ ಬಾಹುಬಲಿಯನ್ನ ನೆನಪು ಮಾಡಿಕೊಳ್ತೇವೆ, ಮಹಾಕವಿ ರತ್ನಾಕರನನ್ನು ನೆನಪು ಮಾಡಿಕೊಳ್ತೇವೆ. ಅಂತಹ ಒಂದು ಹಿರಿಮೆ ಇರತಕ್ಕಂತಹ ಕಾವ್ಯ ಭರತೇಶ ವೈಭವ ಕಾವ್ಯ. ಅದರ ಸಾಕಷ್ಟು ಹಿರಿಮೆಗಳನ್ನು ನಿನ್ನೆ ಹೇಳಿದ್ದೇನೆ. ಇವತ್ತು ನೇರವಾಗಿ ಅದರ ಸ್ತುತಿ ಪದ್ಯದೊಂದಿಗೆ ಇವತ್ತಿನ ಕಾವ್ಯ ಭಾಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ನಡೆಸ್ಕೊಡ್ಬೇಕು ಅಂತ ಸಾತ್ವಿಕನನ್ನ ವಿನಂತಿ ಮಾಡ್ಕೊಳ್ತೇನೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಸುರರಮ ಕುಟಮಣಿ ರಂಜಿತ ಚರಣಾಬ್ಜ, ಸುರರಮ ಕುಟಮಣಿ ರಂಜಿತ ಚರಣಾಬ್ಜ, ಶರಣಾಗು ಪ್ರಥಮ ಜಿನೇಶ, ಶರಣಾಗು ಪ್ರಥಮ ಜಿನೇಶ. ಆದಿಜಿನೇಶ್ವರರ ಪಾದಕಮಲಗಳನ್ನ ಕವಿ ನೆನಪು ಮಾಡಿಕೊಳ್ತಕ್ಕಂಥ ರೀತಿಯನ್ನ ಗಮನಿಸಬೇಕು. ಸರ್ವಶ್ರೇಷ್ಠವಾದಂತಹ ಪರಮಪರಂಜ್ಯೋತಿ ಸ್ವರೂಪನಾದಂತಹ ಹೇ ಆದಿಜಿನೇಶ್ವರ, ನಿನ್ನ ಪಾದಪದ್ಮಗಳಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ನಾನು ನನ್ನ ಕಾವ್ಯವನ್ನ ಪ್ರಾರಂಭ ಮಾಡ್ತೇನೆ. ಯಾಕೆ ಅಂದ್ರೆ ನಿನ್ನ ಪಾದಗಳು ಸಾಮಾನ್ಯವಾಗಿರ್ತಕ್ಕಂಥ ಪಾದಗಳಲ್ಲ ದೇವ. ಯಾಕೆ ಅಂದ್ರೆ ನಿನ್ನ ಜ್ಞಾನದಿಂದಾಗಿ ನಿನ್ನ ಪಾದಕ್ಕೆ ಹೆಚ್ಚಿನ ಮಹತ್ವ ಬಂದಿರೋದು. ನನ್ನ ದೊಡ್ಡ ಕಷ್ಟನೂ ಇದೆ. 37 ವರ್ಷ ಹೈಸ್ಕೂಲಲ್ಲಿ ಪಾಠ ಮಾಡಿದವನು ನಾನು. ಕೆಲವು ಸಲ ಮಕ್ಕಳು ಬೈತಿದ್ರು, ಸರ್ ನೀವು ವಿಷಯ ಬಿಟ್ಟು ಎಲ್ಲೋ ಹೋಗ್ಬಿಡ್ತೀರಿ ಅಂತ. ಹಾಗೆ ನೋಡಿ, ಹೇಳ್ತಾ ಇದ್ದಾಗ ಎಲ್ಲೋ ಬಂದ್ಬಿಡ್ತು, ನೆನಪು ಬಂದ್ಬಿಡ್ತು. ಒಂದ್ಸಲ ನನ್ನ ಕ್ಲಾಸಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳ್ಬಿಟ್ಟ. ನಿತ್ಯ ಕೇಳ್ತಿದ್ರು ಏನಾದರೂ ಪ್ರಶ್ನೆ, ಜೀವನಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ನಾನೇ ಪ್ರೋತ್ಸಾಹ ಕೊಡ್ತಿದ್ದೆ. ಒಂದ್ ದಿವಸ ಒಬ್ಬ ಪ್ರಶ್ನೆ ಕೇಳ್ತಾನೆ, ಸರ್ ಯಾರಾದರೂ ಆಶೀರ್ವಾದ ಮಾಡಬೇಕು ಅಂದ್ರೆ ಮನಸ್ಸಿನಿಂದ ಆಶೀರ್ವಾದ ಮಾಡ್ಬೇಕು ತಾನೆ? ಮನಸ್ಸಿನಿಂದ ಆಶೀರ್ವಾದ ಮಾಡಬೇಕು ಅಂತ ಬಯಸುವುದಾದ್ರೆ ತಲೆ ಮುಟ್ಟಿ ನಮಸ್ಕಾರ ಮಾಡ್ಬೋದಲ್ಲ, ಕಾಲಿ ಯಾಕೆ ಮುಟ್ಟೋದು ಅಂತ. ಇದವನ ಪ್ರಶ್ನೆ, ಬಹಳ ಚಂದದ ಪ್ರಶ್ನೆ. ನನಗೂ ಉತ್ತರ ಗೊತ್ತಿರಲಿಲ್ಲ. ಅದಾಗಿ 1 ತಿಂಗಳ ನಂತರ ಹಿರೇಮಗಳೂರು ಕಣ್ಣನ್, ಟಿವಿಯಲ್ಲಿ ನೋಡ್ತೀರಿ ಅಂತ ಅಂದ್ಕೊಳ್ತೇನೆ, ಹಿರೇಮಗಳೂರು ಕಣ್ಣನ್ ಅವರ ಮನೆಗೆ ಹೋಗಿದ್ದೆ ನಾನು. ಅಲ್ಲಿ ಪ್ರಶ್ನೆ ಕೇಳಿದೆ. ಅವ್ರು ಬಹಳ ಸುಂದರವಾದ ಉತ್ತರ ಕೊಟ್ರು. ಅಪ್ಪ, ನಾವು ಈ ಜಗತ್ನಲ್ಲಿ ಯಾರ ಕಾಲು ಹಿಡಿತೇವೆ ಹೇಳಿ? ಕಳ್ಳರದ್ದು ಸುಳ್ಳರದ್ದು ಕಾಲು ಹಿಡಿಯೋದಿಲ್ಲ, ಶ್ರೇಷ್ಠರದ್ದು ಮಾತ್ರ ಕಾಲು ಹಿಡಿಯುತ್ತೇವೆ. ಯಾಕೆ ಶ್ರೇಷ್ಠರದ್ದು ಕಾಲು ಹಿಡಿತೇವೆ ಅಂದ್ರೆ, ನೀವು ನಡೆದ ದಾರಿ ಶ್ರೇಷ್ಠವಾದದ್ದು, ನೀವು ನಡೆದ ದಾರಿಯಲ್ಲಿ ನಾನೂ ನಡೆಯಬೇಕು ಅಂತ ನನಗೆ ಆಶೀರ್ವಾದ ಮಾಡಬೇಕು. ಆದ್ರಿಂದ ಯಾವುದರಲ್ಲಿ ನಡೆದಿದ್ದೀರೋ ಆ ಕಾಲುಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ, ಆಶೀರ್ವಾದ ಇಲ್ಲಿಂದ ಮಾಡಿ ಅಂತ. ಆದ್ರಿಂದ ಕಾಲು ಹಿಡಿತೇವೆ. ಆ ಕಾಲುಗಳಿಗೆ ಶ್ರೇಷ್ಠತೆ ಬರುವುದು ಜ್ಞಾನದಿಂದ. ಹಾಗೆ ಆದಿಜಿನೇಶ್ವರರು, ಅವರ ಜ್ಞಾನ ಎಷ್ಟು? ಆವರಣ ಇಲ್ಲದೆ ಇರತಕ್ಕಂತಹ ಜ್ಞಾನ ಅದು, ಪರಿಪೂರ್ಣವಾದಂತಹ ಜ್ಞಾನ ಅದು. ಅಷ್ಟೇ ಅಲ್ಲ, ಕೋಟಿ ಸೂರ್ಯ ಕೋಟಿ ಚಂದ್ರರನ್ನ ತಂದಿಟ್ರು, ಅದರ ಪ್ರಕಾಶಕ್ಕಿಂತ ಹೆಚ್ಚಿನದಾದಂತಹ ಜ್ಞಾನ ಪ್ರಕಾಶ, ಜ್ಞಾನ ಪ್ರಕಾಶವನ್ನ ಹೊಂದಿರತಕ್ಕಂತಹ ಆ ಆದಿಜಿನೇಶ್ವರರ ಪಾದಗಳು, ಕೋಟಿ ಕೋಟಿ ದೇವತೆಗಳು ನಮಸ್ಕಾರ ಮಾಡುವಾಗ ಅವರ ಕಿರೀಟದ ಮಣಿಗಳು ಪ್ರತಿಫಲಿಸ್ತಕ್ಕಂತಹ ದಿವ್ಯವಾದಂತಹ ಪಾದಗಳು. ಆ ಪಾದಗಳು ನನಗೆ ಆಸರೆಯಾಗಲಿ, ಅಂದ್ರೆ ಆ ಪಾದಗಳು ನಡೆದ ದಾರಿಯಲ್ಲಿ ನಾನೂ ನಡೆಯುವ ಹಾಗೆ ನನಗೆ ಭಗವಂತನ ಆಶೀರ್ವಾದ ಇರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಕವಿ ಹೇಗೋ ಹಾಗೆ ನಾವು ಕೂಡ ಭಗವಾನ್ ಆದಿನಾಥ ಸ್ವಾಮಿಯ ಪಾದಗಳನ್ನ, ಆ ಮೂಲಕ ಎಲ್ಲ ಆ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಎಲ್ಲ ದಿವ್ಯ ಚೇತನಗಳನ್ನ ಸ್ಮರಣೆ ಮಾಡಿಕೊಳ್ತಾ ಇವತ್ತಿನ ಕಾವ್ಯ ಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ನಿನ್ನೆ ಏನ್ ನಡೀತು ಅಂತ ಇವತ್ತು ಹೇಳಿದ್ರೆ 2 ಗಂಟೆ ಅದರಲ್ಲೇ ಹೋಗುತ್ತೆ, ಹಾಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ
ಭರತ ಚಕ್ರವರ್ತಿಯನ್ನ ಕಥಾನಾಯಕನನ್ನಾಗಿ ಇಟ್ಕೊಂಡು ಕಾವ್ಯವನ್ನ ಬರೀತಾನೆ ರತ್ನಾಕರ. ಯಾಕೆ ಅವನನ್ನೇ ತಕೊಂಡೆ ಅಂತ ಕೇಳಿದ್ರೆ, ಪುರುಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರವರ್ತಿಯ ಹೇಳಲಳವೆ ಅಂತ ಹೇಳಿ, ಅದ್ವಿತೀಯವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವಿರೋ ಭರತೇಶ ಅವನು ನಮಗೆ ಸಂಸಾರಿಗಳಿಗೆ ಆದರ್ಶನಾಗ್ತಾನೆ. ಅವನ ಹಾಗೆ ಸಂಸಾರದಲ್ಲಿ ಬದುಕಿದರೆ ನಾವು ಕೂಡ ಅವನ ಹಾಗೆ ಮುಕ್ತಿಯ ಮಾರ್ಗವನ್ನ ಪಡೆಯಬಹುದು ಎನ್ನುವುದಕ್ಕೆ ಒಂದು ಮಾದರಿ ಆಗ್ತಾನೆ. ಆದ್ದರಿಂದ ಅವನನ್ನೇ ಮುಂದಿಟ್ಟುಕೊಂಡು ಕಾವ್ಯವನ್ನ ಬರೀತೇನೆ, ಬಾಹುಬಲಿಯನ್ನಲ್ಲ ಅಂತ ಹೇಳಿ ತನ್ನ ಕಾವ್ಯವನ್ನ ಪ್ರಾರಂಭಿಸ್ತಾನೆ. ಆಗ್ಲೇ ಹೇಳಿದ್ದೇನೆ, ಬೆಳಗ್ಗೆದ್ದು ಶುಚಿರ್ಭೂತನಾಗಿ ಜಿನಾಲಯವನ್ನ ಪ್ರವೇಶ ಮಾಡಿ ದೇವರ ದರ್ಶನ ಪೂಜೆಗಳನ್ನ ಮುಗಿಸಿಕೊಂಡು ಓಲಗ ಚಾವಡಿಯನ್ನ ಪ್ರವೇಶ ಮಾಡಿ ಒಂದಿಷ್ಟು ಸಂಗೀತ, ಒಂದಿಷ್ಟು ಕಾವ್ಯ, ಇದನ್ನೆಲ್ಲ ಆನಂದಿಸಿದಂತಹ ಭರತೇಶ ಆಮೇಲೆ ಹೊತ್ತಾಗುತ್ತಿದ್ದಂತೆ ಗುರುಗಳಿಗೆ ಆಹಾರ ದಾನ ಕೊಡುವುದಕ್ಕಾಗಿ, ಮುನಿಗಳಿಗೆ ಆಹಾರ ದಾನ ಕೊಡುವುದಕ್ಕಾಗಿ ರಾಜಬೀದಿಗೆ ಬರ್ತಾ ಇದ್ದ. ರಾಜಬೀದಿಯಲ್ಲಿ ಒಂದಿಷ್ಟು ಕಾದು ಮುನಿಗಳನ್ನ ಬರಮಾಡಿಕೊಂಡು ನವದಾಭಕ್ತಿಯಿಂದ ಅರಮನೆಯಲ್ಲಿ ಆ ಆಹಾರವನ್ನ ಕೊಟ್ಟು ಧನ್ಯನಾಗ್ತಾ ಇದ್ದ. ಆಮೇಲೆ ಅವರನ್ನ ಬೀಳ್ಕೊಂಡ ಮೇಲೆ ದಾನ ಧರ್ಮಗಳು ನಡೀತಾ ಇತ್ತು. ಒಂದಿಷ್ಟು ಸಾಂಸಾರಿಕವಾದಂತಹ ಸುಖಭೋಗಗಳಿಗಾಗಿ ಸಮಯವನ್ನ ಮೀಸಲಾಗಿಟ್ಟಂತಹ ಭರತೇಶ ತನ್ನ ಸಾವಿರ ಸಂಖ್ಯೆಯ ರಾಣಿಯರ ಜೊತೆಯಲ್ಲಿ ಕೂಡಿ ಊಟ ಮಾಡ್ತಾ ಇದ್ದ. ಅದಾದ ಮೇಲೆ ಒಂದಿಷ್ಟು ಧ್ಯಾನ, ಮೊದಲೊಂದಿಷ್ಟು ಧ್ಯಾನ, ಆಮೇಲೆ ಒಂದಿಷ್ಟು ಧ್ಯಾನ, ಹೀಗೆ ನಡೀತಾ ಇತ್ತು. ಕೆಲವು ದಿವಸಗಳಲ್ಲಿ ವಿಶೇಷ ಇರ್ತಿತ್ತು ಅವನ ದಿನಚರಿಯಲ್ಲಿ. ಅಂತಹ ವಿಶೇಷಗಳಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಅವನಿಗೆ ಮನಸ್ಸಾದಾಗ ಕೆಲವು ಬಾರಿ ಉಪ್ಪರಿಗೆಯ ಮೇಲೆ ಅವನು ಓಲಗವನ್ನು ನಡೆಸ್ತಾ ಇದ್ದ. ಅದು ಕೇವಲ ರಾಣಿಯರಿಗೆ ಮಾತ್ರ ಆ ಉಪ್ಪರಿಗೆಯ ಓಲಗ ಮೀಸಲಾಗಿರ್ತಿತ್ತು, ಪುರುಷರು ಯಾರು ಬರುವ ಹಾಗೆ ಇರಲಿಲ್ಲ. ಅಂತಹ ಉಪ್ಪರಿಗೆಯ ಓಲಗಕ್ಕಾಗಿ ಉಪ್ಪರಿಗೆಯನ್ನ ಈಗ ಏರಿದ್ದಾನೆ. ಅಲ್ಲಿರ್ತಕ್ಕಂತಹ ಕಮಲದಳಗಳಿಂದ ಕೂಡಿರ್ತಕ್ಕಂತಹ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಈಗ ಇಲ್ಲಿ ಮಂತ್ರಿಗಳಿಲ್ಲ, ಇಲ್ಲಿ ಕವಿಗಳಿಲ್ಲ, ಆದರೆ ಇರುವವರಲ್ಲೇ ಒಬ್ಬೊಬ್ಬರು ಆ ಸ್ಥಾನವನ್ನ ಅಲಂಕರಿಸ್ತಾರೆ. ವೃದ್ಧೆಯಾಗಿರ್ತಕ್ಕಂತಹ ರಾಣಿಯರಿಗೆಲ್ಲ ಧರ್ಮಪಾಠವನ್ನ ಬೋಧಿಸುವ ಪಂಡಿತೆ ಅಲ್ಲಿ ಮಂತ್ರಿ ಆಗ್ತಾಳೆ. ಹಾಗೆ ಮಂತ್ರಿಯಾಗಿ ಅವಳು ಕೂಡ ಬಂದು ಕೂತಿದ್ದಾಳೆ. ಸಂಗೀತ ಒಂದಿಷ್ಟು ಎಲ್ಲವೂ ನಡೆಯಿತು ಅನ್ನೋದನ್ನ ನಿನ್ನೆ ಅಷ್ಟರವರೆಗೆ ಕೇಳಿದ್ದೇವೆ. ನಾವೀಗ ಉಪ್ಪರಿಗೆ ಸಂಧಿಯಲ್ಲಿ ಇದ್ದೇವೆ. ಅಲ್ಲಿಂದ ಮುಂದಕ್ಕೆ ಹೋಗೋಣ. ಉಪ್ಪರಿಗೆಯ ಸಿಂಹಾಸನದಲ್ಲಿ ಕೂತಿರ್ತಕ್ಕಂಥ ಹೊತ್ನಲ್ಲಿ ಎಲ್ಲವೂ ಸಾಂಗವಾಗಿದೆ ಅಂತ ಹೇಳುವಾಗ ಯಾರೋ ಒಬ್ಬಳು ರಾಜಸಭೆಯಿಂದ ಬಂದು ಮೆಲ್ಲ ಪಂಡಿತೆಯ ಕಿವಿ ಕಚ್ಚಿದ್ಲು ಅಂತ ಅಲ್ಲಿರೋದು ಶಬ್ದ. ಕಿವಿ ಕಚ್ಚುವುದು ಅಂದ್ರೆ ಎಂಥದ್ದು ಗುಟ್ಟು ಹೇಳಿದ್ದಾಳೆ. ಏನು ಹೇಳಿದ್ದಾಳೆ? ಗರಗರನೆದ್ದಳು ಪಂಡಿತೆ ಕೈ ಮೂಗಿ ದರಸ ಭಿನ್ನಹವೆಂದು ನಗುತ್ತಾ. ಗರಗರನೆದ್ದಳು ಪಂಡಿತೆ ಕೈ ಮೂಗಿ ದರಸ ಭಿನ್ನಹವೆಂದು ನಗುತ್ತಾ. ಸರಸಲೀಲೆಯದೊಂದು ಹೊಸ ಕಾವ್ಯವುಂಟವ, ಸರಸಲೀಲೆಯದೊಂದು ಹೊಸ ಕಾವ್ಯವುಂಟವ, ಧರಿಸಬೇಕೆಂದಳು ಬಿನುಳು, ಆ ಧರಿಸಬೇಕೆಂದಳು ಬಿನುಳು. ಯಾರೋ ಒಬ್ಬಳು ರಾಣಿ ಎದ್ದು ಬಂದು ಪಂಡಿತೆ ಕಿವಿಯಲ್ಲಿ ಗುಟ್ಟಾಗಿ ಏನೋ ಹೇಳಿದ್ದಾಳೆ. ಅದನ್ನ ರಾಜನಿಗೆ ಅರಿಕೆ ಮಾಡಿಕೊಳ್ಬೇಕು ಅಂತ. ಮಕ್ಕಳಿಗೆ ಅಪ್ಪನ ಹತ್ರ ಏನಾರು ಹೇಳಬೇಕಿದ್ರೆ ಡೈರೆಕ್ಟ್ ಅಪ್ಪನ ಹತ್ರ ಪರಿಚಯ ಇಲ್ಲ, ಮೆಲ್ಲ ಅಮ್ಮನ ಹತ್ರ ಊದುವುದು. ಹಾಗೆ ಪಂಡಿತೆಯ ಮೂಲಕ ರಾಜನಲ್ಲಿ ಕೇಳಬೇಕು. ಅದಕ್ಕೋಸ್ಕರ ಪಂಡಿತೆಯಲ್ಲಿ ಬಂದು ಹೇಳಿದ್ದಾಳೆ. ಪಂಡಿತೆಗೆ ವಿಷಯ ಗೊತ್ತಾಯಿತು. ಅವಳು ಎದ್ದು ನಿಂತು ಕೈ ಮುಗಿದು ಹೇಳ್ತಾಳೆ, ಮಹಾರಾಜ, ಇವತ್ತೊಂದು ವಿಶೇಷ ಇದೆ ನಮ್ಮ ಓಲಗ ಚಾವಡಿಯಲ್ಲಿ. ಏನು ವಿಶೇಷ ಅಂದ್ರೆ, ನಮ್ಮ ಬಳಗದಲ್ಲಿ, ರಾಣಿ ಬಳಗದಲ್ಲಿ ಒಂದು ಹೊಸ ಕಾವ್ಯ ಹುಟ್ಟಿದೆ. ಆ ಕಾವ್ಯವನ್ನ ನಿಮ್ಮ ಎದುರು ಪ್ರಸ್ತುತಪಡಿಸುವುದಕ್ಕೋಸ್ಕರ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ, ಅದಕ್ಕೆ ಅನುಮತಿ ಕೊಡಿ ಅಂತ ಕೈ ಮುಗಿದ್ಲು. ತಕ್ಷಣ ಕೇಳಿದ ರಾಜ, ಇದು ಯಾರ ಕಾವ್ಯ? ಬರ್ದವ್ರು ಯಾರು? ಅದನ್ನು ಓದಿದ್ಯಾರು? ಅದನ್ನು ತಿದ್ದಿದ್ಯಾರು? ಹೇಳು ಅಂತ ಪಂಡಿತೆಯನ್ನ ಕೇಳ್ತಾನೆ. ಆಗ ಪಂಡಿತೆ ಹೇಳ್ತಾಳೆ, ಪರರು ಸುರಿದುದಲ್ಲ, ಪರರ ವರ್ಣನೆಯಲ್ಲ, ಪರರು ತಿದ್ದುವ ದಕ್ಷರಿಲ್ಲ. ಪರರು ಸುರಿದುದಲ್ಲ, ಪರರ ವರ್ಣನೆಯಲ್ಲ, ಪರರು ತಿದ್ದುವ ದಕ್ಷರಿಲ್ಲ. ಅರಸ ನಿನ್ನರ ಮನೆಯೊಳಗಾದ ಕೃತಿ ನಿನ್ನ,
ಅರಸ ನಿನ್ನರ ಮನೆಯೊಳಗಾದ ಕೃತಿ ನಿನ್ನ ಚರಿತ ನೀನೇ ತಿದ್ದಬೇಕು. ಆ ಚರಿತ ನೀನೇ ತಿದ್ದಬೇಕು. ಅವಳು ಹೇಳ್ತಾಳೆ, ಮಹಾರಾಜ, ಇದು ಯಾರ್ದೋ ಬೇರೆಯವರ ಕಾವ್ಯ ಅಲ್ಲ, ನಿಮ್ಮ ಬಗ್ಗೆ ರಚನೆ ಆಗಿರ್ತಕ್ಕಂತಹ ಕಾವ್ಯ. ಬರೆದವರು ನಿಮ್ಮವರೇ ಬರೆದಿದ್ದಾರೆ, ತಿದ್ದುವುದು ನೀನೇ ತಿದ್ದಬೇಕು. ಈ ತರದ ಒಂದು ಕಾವ್ಯ ಇದೆ, ಅದನ್ನು ನಿನ್ನೆದುರು ಪ್ರಸ್ತುತ. ರಾಜ ಹೇಳಿದ ಹಾಗೆಲ್ಲ ಹೇಳಿದರೆ, ಒಗಟ್ಟಿನಲ್ಲಿ ಹೇಳಿದರೆ ನಂಗೆ ಅರ್ಥ ಆಗುದಿಲ್ಲ, ಹೆಸರನ್ನಾದ್ರೂ ಹೇಳಿ ಅಂತ ಹೇಳಿಬಿಟ್ಟ. ಆವಾಗ ಹೇಳ್ತಾರೆ, ಈ ಕಾವ್ಯ ಒಂದು ವಿಶಿಷ್ಟವಾದಂತಹ ಸನ್ನಿವೇಶದಲ್ಲಿ ಹುಟ್ಟಿದೆ. ಏನು ವಿಶೇಷ ಸನ್ನಿವೇಶ? ನಿಮ್ಮ ರಾಣಿಯರಲ್ಲಿ ಒಬ್ಬಳಾದಂತಹ ಕುಸುಮಾಜಿ, ನಾನು ಎಲ್ಲ ಕಡೆ ಭರತೇಶ ವೈಭವ ಮಾಡ್ತಾ ಇದ್ದಾಗ ಹೇಳ್ತಿದ್ದೆ, ಕೊನೆ ದಿನ ಈ ಭರತೇಶ ವೈಭವದ ಮೇಲೆ ಒಂದು ಕ್ವಿಜ್ ಮಾಡೋದಿದ್ರೆ ಹೆಸರುಗಳ ಮೇಲೆ ಒಂದು ಕ್ವಿಜ್ ಮಾಡಬಹುದು ಅಂತ. ನಿಜವಾಗಿ ನಮ್ಮ ತುಳುನಾಡಿನಲ್ಲಿ, ಕರಾವಳಿ ಕರ್ನಾಟಕದಲ್ಲಿ ಈ ಪುಸ್ತಕದಲ್ಲಿರುವ ಭರತೇಶ ವೈಭವದಲ್ಲಿರುವ ಹೆಸರುಗಳನ್ನೇ ಇಡ್ತಿದ್ರು ಹಿಂದೆ. ಈಗೆಲ್ಲ ಟಿಂಕಿ ಪಿಂಕಿ ಬರ್ಲಿಕ್ಕೆ ಶುರುವಾಗಿದೆ ಬೇಕಾದಷ್ಟು, ಅದು ಬೇರೆ ಪ್ರಶ್ನೆ. ಆದ್ರೆ ಹಿಂದಿನ ಕಾಲದಲ್ಲಿ ಅದರಲ್ಲಿ ರಾಣಿವಾಸದಲ್ಲಿ ಇರತಕ್ಕಂಥ ರಾಣಿಯರಲ್ಲಿ ಒಬ್ಬಳು ಹಿರಿಯ ರಾಣಿ ಕುಸುಮಾಜಿ. ಈ ಕುಸುಮಾಜಿ ಗಿಳಿಯ ಜೊತೆಯಲ್ಲಿ ಏನೋ ಹೇಳಿದ್ಲಂತೆ. ಅದನ್ನ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಇನ್ನೊಬ್ಬಳು ರಾಣಿ ಸುಮನಾಜಿ ಅವಳು ಕೇಳಿಸಿಕೊಂಡಳಂತೆ. ಮೊದಲನೇವಳು ಕುಸುಮಾಜಿ, ಕೇಳಿಸಿಕೊಂಡವಳು ಸುಮನಾಜಿ, ಪಕ್ಕದ ಮನೆಯಲ್ಲಿರೋವಳು. ಅಷ್ಟೊತ್ತಿಗೆ ಅವಳ ಜೊತೆಯಲ್ಲಿ ಮಾತನಾಡುವುದಕ್ಕೆ ಅಂತ ಅಮರಾಜಿ ಬಂದ್ಲಂತೆ. ಕುಸುಮಾಜಿ, ಸುಮನಾಜಿ, ಅಮರಾಜಿ ಬಂದ್ಲಂತೆ. ಅಮರಾಜಿ ಮತ್ತು ಸುಮನಾಜಿ ಇಬ್ಬರು ಸೇರಿಕೊಂಡು ಈ ಕಾವ್ಯವನ್ನ ಬರೆದಿದ್ದಾರೆ. ಈಗ ತಿದ್ದುವುದು ನೀನೇ ತಿದ್ದಬೇಕು. ಆದ್ದರಿಂದ ತಿದ್ದುವುದಕ್ಕೆ ಮೊದಲು ನಿನ್ನೆದುರು ಪ್ರಸ್ತುತಪಡಿಸುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ರೆ, ಓಹೋ, ನಮ್ಮವರೇ ರಚನೆ ಮಾಡಿರ್ತಕ್ಕಂಥ ಕಾವ್ಯ ಅಂತ ಹೇಳಿದ್ಮೇಲೆ ಅದನ್ನು ಅವಲೋಕಿಸೋದಕ್ಕೇನಂತೆ, ಆಗ್ಲಿಂದ ಅವನು ಆಗ್ಲಿ ಅಂತ ಹೇಳಿದಾಗ ಸಭೆಯಲ್ಲೊಂದು ಘಟನೆ ನಡೆಯಿತು. ಏನ್ ನಡೆಯಿತು? ದಿಗಿಲನೆದ್ದಳು ಕುಸುಮಾಜಿ, ಕೈ ಮುಗಿದಿಂದು ಹಗಲೊಂದು ನೋಂಪಿಯುಂಟೆನಗೆ. ದಿಗಿಲನೆದ್ದಳು ಕುಸುಮಾಜಿ, ಕೈ ಮುಗಿದಿಂದು ಹಗಲೊಂದು ನೋಂಪಿಯುಂಟೆನಗೆ. ಸುಗತ ನಿವಾಸಕ್ಕೆ ಪೋಪೆನೆಂದಳು ರಾಯ, ಸುಗತ ನಿವಾಸಕ್ಕೆ ಪೋಪೆನೆಂದಳು ರಾಯ. ನಗುತ್ತಾ ನುಡಿದ ನಾಕೆಗಿಂತು, ಆ ನಗುತ್ತಾ ನುಡಿದ ನಾಕೆಗಿಂತು. ತಕ್ಷಣ ಕುಸುಮಾಜಿ ಅಲ್ಲೇ ಇದ್ದಾಳೆ, ಪಡಕ್ಕಂತ ಎದ್ಬಿಟ್ಲು. ಯಾಕೆ ಅಂದ್ರೆ ತನ್ನ ಮನಸ್ಸಿನ ಅಂತರಂಗವನ್ನ ಏಕಾಂತದಲ್ಲಿ ಗಿಳಿಯ ಜೊತೆಯಲ್ಲಿ ಹೇಳ್ಕೊಂಡಿದ್ಲು. ಈಗ ಬಹಿರಂಗ ಆಗಿ ಬಿಡ್ತದಲ್ಲ. ಆದ್ದರಿಂದ ಹಿಂದ್ಗಡೆ ಮಾತಾಡ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ಎದುರೆದ್ರು, ಅದಕ್ಕೋಸ್ಕರ ಸಂಕೋಚ ಆದಿ ತಡಕ್ಕನೆ ಎದ್ಲು. ರಾಜ ಕೇಳ್ದ, ಎಲ್ಲಿಗೆ ಹೊರಟೆ? ಏನಿಲ್ಲ, ಬಸದಿಯಲ್ಲಿ ಒಂದು ನೋಂಪಿದೆ, ಅದಕ್ಕೋಸ್ಕರ ನಾನು ಬಸದಿಗೆ ಹೋಗ್ಬಿಡ್ತೇನೆ, ನನ್ಗೆ ಪೂಜೆ ಇದೆ ಅಂತ. ರಾಜ ಹೇಳಿದ, ಇವತ್ತಿಲ್ವಲ್ಲ, ಆ ಥರದ್ದೇನು ಇಲ್ವಲ್ಲ. ಇದ್ರು ನೀನು ನೋಂಪಿನ ಆಚರಣೆ ಮಾಡ್ಬೇಕಾದ್ರೆ ನಿಂಗೆ ಕಂಕಣ ಕಟ್ಟಬೇಕಾದ್ರೆ ನಾನೇ ಕಟ್ಟಬೇಕಲ್ಲ, ಅದರಿಂದ ಕಂಕಣ ಕಟ್ಟಿಸ್ಕೊಂಡು ಹೋಗು, ಬಾ ಇಲ್ಲಿಂದ. ಹತ್ರ ಬಂದು ಸಂಕೋಚದಲ್ಲಿ ನಿಂತಿದ್ದಾಳೆ. ಆಗ ರಾಜ ಹೇಳ್ದ, ಅವಳು ಯಾಕೆ ಎದ್ಲು ಅಂತ ನನಗೆ ಗೊತ್ತಾಗುತ್ತೆ. ಅವಳ ಅಂತರಂಗದ ಮಾತುಗಳನ್ನ ಗಿಳಿಯ ಜೊತೆಯಲ್ಲಿ ಹೇಳಿಕೊಂಡದ್ದು ಇಲ್ಲಿ ನಿಮ್ಗೆಲ್ಲ ಗೊತ್ತಾಗ್ಬಿಡ್ತದೆ ಅಂತ ಸಂಕೋಚದಲ್ಲಿ ಎದ್ದಿದ್ದಾಳೆ. ಬೇಡ, ಇಲ್ಲಿ ಕೂತ್ಕೋ, ನೋಂಪಿ ಗಿಂಪಿ ಏನಿಲ್ಲ, ಆರಾಧನೆ ಏನಿಲ್ಲ, ಪೂಜೆ ಏನಿಲ್ಲ, ಗೊತ್ತು ನಂಗೆ, ಕೂತ್ಕೋ ಅಂದ. ಬಹಳ ಮುದುಡಿಕೊಂಡು ಕೂತ್ಕೊಳ್ತಾಳೆ. ಮುದುಡಿಕೊಂಡು ಕೂತಾಗ ಪಂಡಿತೆ ಹೇಳಿದ್ಲು, ಅಯ್ಯೋ ಎಷ್ಟು ಕಷ್ಟ ಪಟ್ಕೊಂಡು ಕೂತಿದ್ದಾಳೆ, ನೀವು ಪೂಜೆ ಇಲ್ಲ ನೋಂಪಿ ಇಲ್ಲ ಅಂತ ಹೇಳಿದ್ದೀರಿ, ಅದು ಸರಿಯೇ, ಅವಳು ಹೋಗಿ ಸ್ವತಂತ್ರವಾಗಿ ಬೇರೆ ಹೆಣ್ಮಕ್ಳ ಜೊತೆಲಿ ಕೂತ್ಕೊಳ್ಳಿ, ಬಿಟ್ಬಿಡಿ ಇನ್ಲು. ಸರಿ ಹೋಗು ಅಂದ. ಚಂಗನೆ ಜಿಗುತ್ತಾ ಹೋಗಿ ಮತ್ತೆ ಹೋಗಿ ಕೂತ್ಕೊಂಡ್ಬಿಡ್ಲು ಕುಸುಮಾಜಿ. ಈಗ ಕಾವ್ಯ ಪ್ರಾರಂಭ ಆಗುತ್ತೆ. ಬಹಳ ವಿವರಣೆಗಳು ಚೆನ್ನಾಗಿದೆ. ಒಂದು ಗ್ರಂಥವನ್ನ ಹೇಗೆ ಓದ್ಬೇಕು, ಹಿಂದಿನ ಕಾಲದಲ್ಲಿ ಓಲೆಗರಿಯ ಗ್ರಂಥಗಳು, ಅದನ್ನ ಇಲ್ಲಿ ಬಹಳ ಚಂದ ವರ್ಣನೆ ಮಾಡ್ತಾನೆ. ನಾನು ತೆಕ್ಕೊಳ್ಳಿಲ್ಲ, ಅದೆಲ್ಲ ತೆಕ್ಕೊಂಡ್ರೆ ನನ್ನ ಸಮಯ ಹಾರಿ ಹೋಗ್ಬಿಡ್ತದೆ. ಆದ್ದರಿಂದ ಆ ಒಂದು ಹರಿಪೀಠ ಏನ್ ಹೇಳ್ತೇವೆ, ಪಡಲಿಗೆಯಲ್ಲಿ ಇಟ್ಟು ಅದರ ದಾರವನ್ನೆಲ್ಲ ಬಿಚ್ಚಿ ಅವಳು ನಿಧಾನಕ್ಕೆ ಓದೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮೊದಲಿಗೆ ಆದಿಜಿನೇಶ್ವರರ ಸ್ತುತಿ ಇದೆ ಅದರಲ್ಲಿಯೂ ಕೂಡ. ಯಾಕೆ ಅಂದ್ರೆ ಇಲ್ಲಿ ಕಥೆಯಿಂದ ಗಮನಿಸಬೇಕು. ನಾವು ಆದಿಪುರಾಣದಲ್ಲಿ ಅಥವಾ ಪಂಪನ ಆದಿಪುರಾಣದಲ್ಲಿ ನಾವು ಕೇಳ್ತೇವೆ 3 ಘಟನೆಗಳು ಏಕಕಾಲಕ್ಕೆ ಸುದ್ದಿಯಾಗಿ ಬಂದುವು. ಇಲ್ಲಿ ಅದಿಲ್ಲ, ರತ್ನಾಕರದನ್ನು ತೆಕ್ಕೊಳ್ಳೋದೇ ಇಲ್ಲ. ಆದರೆ ಕೇವಲ ಜ್ಞಾನ, ಕೈವಲ್ಯ ರತ್ನ ಮತ್ತು ಚಕ್ರರತ್ನ ಮತ್ತು ಪುತ್ರರತ್ನ, ಈ 3 ಪ್ರಾಪ್ತಿಗಳ ಕುರಿತು
ಆದ್ರೆ ಇಲ್ಲಿ ಪರೋಕ್ಷವಾಗಿ ಹೇಳ್ತಾನೆ, ಈಗಾಗಲೇ ಕೇವಲ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಿರತಕ್ಕಂತಹ ಅರಿಹಂತ ಸ್ಥಿತಿಯಲ್ಲಿರುವಂತಹ ವೃಷಭನಾಥರು ಅಲ್ಲಿ ಸಮಾವಶರಣದಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಅವರನ್ನ ಇಲ್ಲಿ ಗ್ರಂಥದಲ್ಲಿ ಸ್ತುತಿ ಮಾಡ್ತಾರೆ. ಅರಿಹಂತ ಪರಮೇಶ್ವರಿಗಳನ್ನ ಸ್ತುತಿ ಮಾಡಿ ಕಾವ್ಯವನ್ನ ಪ್ರಾರಂಭಿಸ್ತಾರೆ. ಇಡೀ ಕಾವ್ಯದಲ್ಲಿ ಇರುವುದು ಗಿಳಿಯ ಜೊತೆಯಲ್ಲಿ ಕುಸುಮಾಜಿಯ ಮಾತು, ಬೇರೆ ಯಾರೂ ಇಲ್ಲ. ಈಗ ಆ ಕಾವ್ಯದೊಳಗೆ ಕುಸುಮಾಜಿ ಗಿಳಿಯ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅಮೃತ ವಾಚಕ ಕೇಳು ಭರತ ಚಕ್ರೇಶ್ವರ ಎಲ್ಲರ ಮನವ. ಅಮೃತ ವಾಚಕ ಕೇಳು ಭರತ ಚಕ್ರೇಶ್ವರ ರಮಣೀಯರೆಲ್ಲರ ಮನವ. ಭ್ರಮೆಗೊಳಿಸುವ ರೂಪನಾವನುಂಪಿಯ ಮುನ್ನ ಕ್ರಮದಲ್ಲಿ ನೋಂತು ಪಡೆದನೋ, ಆ ಕ್ರಮದಲ್ಲಿ ನೋಂತು ಪಡೆದನೋ. ರೂಪ ಪಡೆಯಲಿ ರೂಪಿಗೆ ತಕ್ಕ ಶೃಂಗಾರ ಚಾಪಲ ವಿನಯ ವಿಡಾಯ. ರೂಪ ಪಡೆಯಲಿ ರೂಪಿಗೆ ತಕ್ಕ ಶೃಂಗಾರ ಚಾಪಲ ವಿನಯ ವಿಡಾಯ. ಭೂಪತಿಗೆ ತರೆಂದಾದ ವಿಂತೀವರ, ಭೂಪತಿಗೆ ತರೆಂದಾದ ವಿಂತೀವರ ಸ್ವರೂಪ ಹೇಳೇನ ಗಿಳಿಯೇ, ಆ ರೂಪ ಹೇಳನ ಗರಳಿಯೇ. ಏ ಅಮೃತವಾಚಕ, ಗಿಳಿಯ ಹೆಸರು ಅಮೃತವಾಚಕ. ಏ ಅಮೃತವಾಚಕ, ನಮ್ಮ ಗಂಡನಾಗಿರ್ತಕ್ಕಂತಹ ಭರತ ಚಕ್ರವರ್ತಿಯ ವಿಶೇಷತೆಯನ್ನ ಏನು ಅಂತ ನಿನ್ನ ಹತ್ರ ಹೇಳಿ. ಆದ್ರೆ ನನಗೆ ಬಹಳ ಆಶ್ಚರ್ಯಗಳು ಈ ಭರತ ಚಕ್ರವರ್ತಿಯನ್ನ ಕಂಡಾಗ. ಅವನ ರೂಪ, ಅವನ ಸಿರಿ, ಅವನ ಸಂಪತ್ತು, ಅವನ ಭೋಗ, ಅವನ ಭಾಗ್ಯ, ಇದೆಲ್ಲ ಎಲ್ಲಿಂದ ಬಂತು ಅಂತ ಹೇಳ್ತೀಯ? ಗಿಳಿ ಹತ್ರ ಕೇಳ್ತಾಳೆ. ರೂಪ ಪಡೆಯಲಿ, ರೂಪಕ್ಕೆ ಸರಿಯಾಗಿರ್ತಕ್ಕಂಥ ಗುಣ, ಗುಣಕ್ಕೆ ಸರಿಯಾಗಿರ್ತಕ್ಕಂಥ ವೈಭವ ಎಲ್ಲವನ್ನೂ ಪಡೆದಿದ್ದಾನಲ್ಲ ನಮ್ಮ ಗಂಡ. ಇದಕ್ಕೆ ಈ ಶ್ರೇಷ್ಠತೆಗೆ ಕಾರಣ ಏನು? ಅಷ್ಟೇ ಅಲ್ಲ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ರಾಣಿಯರಿದ್ದೇವೆ. ಆದ್ರೆ ಹೇಗಿದ್ದೇವೆ ಅಂದ್ರೆ, ಒಂದು ವನ ಪ್ರದೇಶಕ್ಕೆ ಒಬ್ಬರು ಜಿನಮುನಿಗಳು ಬಂದ್ರೆ ಸುತ್ತ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳೆಲ್ಲ ವೈರವನ್ನ ಮರೆತು ಸೌಹಾರ್ದತೆಯಿಂದ ಇರ್ತಾವಲ್ಲ, ಹಾಗೆ ನಾವೆಲ್ಲ ಇದ್ದೇವೆ. ಸವತಿ ಮತ್ಸರ ಇಲ್ಲ, ಎಲ್ಲರೂ ಪ್ರೀತಿಯಿಂದ ಇದ್ದೇವೆ. ಇಷ್ಟು ಜನ, ಒಂದಿಷ್ಟು ಕಚ್ಚಾಟ ಇಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ, ಇರ್ತೇವಲ್ಲ. ಹೀಗೆಲ್ಲ ಇರುವುದಕ್ಕೆ ಕಾರಣ ಯಾರು? ಅವನೇ. ಅವನಿಗೆ ಈ ಶಕ್ತಿ ಎಲ್ಲಿಂದ ಬಂತು? ಅದಕ್ಕಿಂತ ಮಿಗಿಲಾಗಿ ಇನ್ನೊಂದು ವಿಷಯ ಗೊತ್ತಾ ನಿನಗೆ ಅಂತ ಗಿಳಿಯಲ್ಲಿ ಹೇಳ್ತಾಳೆ. ತವರೂರ ಮರೆಯಿಸಿ ನಿದ್ರೆಯ ತೊರೆಯಿಸಿ ಸವಿಗಳ ನರಿಸಿ ನಮ್ಮ. ತವರೂರ ಮರೆಯಿಸಿ ನಿದ್ರೆಯ ತೊರೆಯಿಸಿ ಸವಿಗಳ ನರಿಸಿ ನಮ್ಮ. ದಿವರಾತ್ರಿ ಎನ್ನದೆ ಸುಖದೋಳೋಲಾಡಿಸು, ದಿವರಾತ್ರಿ ಎನ್ನದೆ ಸುಖದೋಳೋಲಾಡಿಸು ವವಗಡಯಾತರಿಂದಾಯ್ತು, ಆ ವವಗಡಯಾತರಿಂದಾಯ್ತು. ಅಮೃತವಾಚಕ, ಒಂದು ವಿಶೇಷ ಏನು ಅಂದ್ರೆ, ಯಾವುದೇ ಹೆಣ್ಣು ಮಗಳಿಗೆ ಅವಳ ತವರೂರು ಅಂದ್ರೆ ಅವಳಿಗೆ ಇಷ್ಟ. ಅವಳು ತವರೂರನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನನ್ಗೆ ಯಾವಾಗ್ಲೂ ಜನಪದ ಕಾವ್ಯ ನೆನಪಾಗುವುದಿಲ್ಲಿ. ಬಹಳ ಅದ್ಭುತವಾದ ಕಾವ್ಯ. ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟೂ ಮರಳಿಲ್ಲ. ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟೂ ಮರಳಿಲ್ಲ, ಸಾಸಿವೆಯಷ್ಟೂ ಮರಳಿಲ್ಲ. ಮುಂದೆ ಹೋಗ್ತದೆ ಬಿಡಿ. ನಾನು ಹೇಳೋದು ಆ ಊರು ಯಾವುದು ಅಂತ ಒಂದ್ಸಲ ನೋಡಿ ಬರ್ಬೇಕಾಯ್ತು ಅಂತ. ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲದ ಊರು ಯಾವುದದು? ಎಲ್ಲರ ತವರು ಮನೆಗಳು ಹಾಗೇನೆ, ಕಲ್ಲಿದೆ ಮುಳ್ಳಿದೆ ಎಲ್ಲವೂ ಇದೆ. ಆದ್ರೆ ಇಲ್ಲ, ತವರು ಮನೆಗೆ ಓಡುವುದು ಅಂದ್ರೆ ಬೇಗ ಓಡ್ತೇವೆ, ವಾಪಸ್ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಆದರೆ ಇಲ್ಲಿ ಹೇಳ್ತಾಳೆ, ಅಮೃತವಾಚಕನಲ್ಲಿ ಹೇಳ್ತಾಳೆ, ನಮ್ದು ಸ್ವಲ್ಪ ಬೇರೆ, ನಮ್ಗೆ ತವ್ರ ಮನೆ ನೆನಪೇ ಆಗಲ್ಲ, ಹಾಗೆ ನೋಡ್ಕೊಳ್ತಾನೆ. ಇದು ಭರತೇಶ ವೈಭವ. ನಮ್ಮ ಭರತ ನಮ್ಮನ್ನೇನು ನೋಡ್ಕೊಳ್ತಾನೆ ಅಂದ್ರೆ, ತವರೂರ ಮರೆಯಿಸಿ. ತವರೂರು ಯಾವರಿಗಾದ್ರೂ ಮರೀತ, ಎಷ್ಟು ಸುಖ ಇದ್ರು ಮರೆಯಲ್ಲ ಹೆಣ್ಣು ಮಕ್ಕಳಿಗೆ, ಆದ್ರೆ ಇವ್ರಿಗೆ ನೆನಪೇ ಆಗಲ್ಲ ಅಂತೆ.
ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನಲ್ಲ, ಈ ಶಕ್ತಿ ಅವನಿಗೆ ಎಲ್ಲಿಗೆ ಬಂತು? ಇನ್ನೊಂದು ಮಾತನ್ನ ಹೇಳ್ತಾಳೆ ಕುಸುಮಾಜಿ. ನೋಡು, ಸ್ವಲ್ಪ ಟೆಸ್ಟ್ ಮಾಡಿ ನೋಡು, ಯಾರೇ ಒಬ್ಬ ವ್ಯಕ್ತಿಯನ್ನ ಮೊದಲ ಸಲ ನೋಡಿ ಎರಡನೇ ಸಲ ನೋಡುವಾಗ ಮೊದಲಿನಷ್ಟು ಸುಂದರವಾಗಿ ಕಾಣಿಸುವುದಿಲ್ಲ. ಕುಸುಮಾಜಿಯ ಸಿದ್ಧಾಂತ ಇದು. ಹೌದೇ? ನಾನು ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತೇನೆ, ಈ ನಮ್ಗೆ ಗೊತ್ತಿಲ್ಲ ನಿಮ್ಮ ಕಡೆ ಆರೋಗ್ಯರಿ ಕಡೆ ಪದ್ಧತಿ ಎಲ್ಲ ಹೇಗೆ ಅಂತ. ಹೆಣ್ಣು ನೋಡ್ಲಿಕ್ಕೆ ಬಂದ್ರೆ ಹೆಣ್ಣು ಒಂದೇ ಸಲ ಬರುವುದು, ಎಂತಾರು ಒಂದು ಕೊಡ್ಲಿಕ್ಕೆ ಮತ್ತೆ ಓಡುದು. ಯಾಕೆಂದ್ರೆ ಅವಳು ಸಾಗಿ ಹೋಗುವ ವೇಗವನ್ನು ಅವಲಂಬಿಸಿ ಅವಳು ಚಂದವಾಗಿ ಕಾಣ್ತಾಳೆ ಅಂತ. ಎಷ್ಟು ಫಾಸ್ಟ್ ಆಗಿ ಹೋಗ್ತಾಳೋ ಅಷ್ಟು ಚಂದ ಕಾಣ್ತಾಳೆ ಅಂತ ಒಂದು ಟೆಕ್ನಿಕ್ ಅದು. ಅದಕ್ಕಾಗಿ ಆದ್ರೆ ಈಗಿನ ಹುಡುಗರೆಲ್ಲ ಜಾಣರಿದ್ದಾರೆ, ಬನ್ನಿ ಕೂತ್ಕೊಳ್ಳಿ ಒಂದು ಹಾಡು ಹೇಳಿ, ಜಾಣರಿದ್ದಾರೆ ಅವರು ಅದರಿಂದ. ಹಾಗಾಗಿ ಆದ್ರೆ ಇಲ್ಲಿ ವಿಶೇಷ ಏನು? ಕುಸುಮಾಜಿ ಹೇಳ್ತಾಳೆ, ಯಾರಾದರೂ ಜಗತ್ನಲ್ಲಿ ಒಂದು ಸಲ ನೋಡಿ ಎರಡನೇ ಸಲ ನೋಡುವಾಗ ಮೊದಲಿನಷ್ಟು ಸುಂದರವಾಗಿ ಕಾಣಿಸುವುದಿಲ್ಲ. ಆದ್ರೆ ನಮ್ಮ ಅದ್ಭುತ ಏನು ಗೊತ್ತಾ? ನಿನ್ನೆ ನೋಡಿ ಇವತ್ತು ನೋಡಿದರೆ ನಿನ್ನೆಗಿಂತ ಸುಂದರವಾಗಿ ಕಾಣ್ತಾನೆ ನಮ್ಮ ಗಂಡ ಭರತೇಶ. ಏನಿದು ವಿಶೇಷ? ಈ ರೀತಿಯ ವಿಶೇಷತೆ ಅವನಿಗೆ ಎಲ್ಲಿಂದ ಬಂತು ಅಂತಕ್ಕಂತಹ ತುಂಬಾ ವಿಚಾರಗಳನ್ನ ಹೇಳಿ ತಲೆಯ ಕೂದಲಿನಿಂದ ಕಾಲ ಬೆರಳಿನವರೆಗೆ ವರ್ಣಿಸ್ತಾ ಹೋಗ್ತಾಳೆ. ವರ್ಣನೆ ಉಂಟು, ನಾನು ಮುಟ್ಟುವುದಿಲ್ಲ, ಮುಟ್ಟುವುದು ಕಷ್ಟ ಇಲ್ಲಿ. ಆದ್ದರಿಂದ ಇದು ಭರತೇಶ ವೈಭವ. ಅದನ್ನು ನೀವು ಓದ್ಬೇಕೋ ಬಿಡ್ಬೇಕು, ಅದನ್ನು ನಿಮಗೆ ಬಿಟ್ಟದ್ದು. ತುಂಬಾ ವರ್ಣನೆಗಳಿದ್ದಾವೆ, ಅದ್ಭುತವಾದಂತಹ ಶೃಂಗಾರಮಯವಂತ ವರ್ಣನೆ ಇದೆ. ಎಲ್ಲ ವರ್ಣನೆಗಳನ್ನ ಮುಗಿಸಿದ್ದಾಳೆ. ಮುಗಿಸಿ ಕೊನೆಗೆ ಕೇಳ್ತಾಳೆ, ಅಮೃತವಾಚಕನನ್ನ ಕೇಳ್ತಾಳೆ, ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ನಿನ್ನಲ್ಲೇ ಇರ್ಲಿ, ಯಾರಿಗೂ ಹೇಳ್ಬೇಡ. ನಿನ್ನೊಳಗಿರಲಿ ನಾನುಡಿದ ನುಡಿಗಳೀವ, ನನ್ನೀಗರಿಗೆ ಹೇಳಬೇಡ. ನಿನ್ನೊಳಗಿರಲಿ ನಾನುಡಿದ ನುಡಿಗಳೀವ, ನನ್ನೀಗರಿಗೆ ಹೇಳಬೇಡ. ನನ್ನವನೆಂದು ನಿನ್ನೊಡನೆ ಹೇಳಿದೇನಲ್ಲ, ನನ್ನವನೆಂದು ನಿನ್ನೊಡನೆ ಹೇಳಿದೇನಲ್ಲ, ನಿನ್ನೊಬ್ಬರಿಗೆ ಹೇಳುವಳಲ್ಲ, ಇನ್ನೊಬ್ಬರಿಗೆ ಹೇಳುವಳಲ್ಲ. ಏ ಅಮೃತವಾಚಕ, ನೀನು ನನ್ನವನು ಎನ್ನುವ ಭಾವನೆಯಿಂದ, ನೀನು ಬೇರೆ ಯಾರಲ್ಲಿಯೂ ಹೇಳುವುದಿಲ್ಲ ಎನ್ನುವ ವಿಶ್ವಾಸ ಇಟ್ಕೊಂಡು ನನ್ನ ರಾಜನ ಬಗ್ಗೆ ನಿನ್ನ ಜೊತೆಲಿ ಹೇಳಿದ್ದೇನೆ. ಯಾರು ನಿಮ್ಮರ ಜೊತೆಯಲ್ಲಿ ಹೇಳಬೇಡ, ಗುಟ್ಟಾಗಿರ್ಲಿ. ನಾವು ಯಾವಾಗ್ಲೂ ಹಾಗೆ ಅಲ್ವಾ? ಬಹಳ ಗುಟ್ಟಿನ ವಿಷಯವನ್ನ ಪಕ್ಕದ ಮನೆಯವ್ರ ಹತ್ರ ಹೇಳಿ ಕೊನೆಗೆ ಹೇಳೋದು, ನಮ್ಗೆ ಯಾಕೆ ಅವ್ರ ಸುದ್ದಿ, ಎಲ್ಲ ಮಾತಾಡಿ ಆದ್ಮೇಲೆ ಹೇಳೋದು, ನಮ್ಗೆ ಯಾಕೆ, ಅಷ್ಟವರೆಗೆ ಮತ್ತೆಂತ ಮಾಡಿದ್ ನಾವು, ನಮ್ಗೆ ಯಾಕೆ ಅವ್ರ ಸುದ್ದಿ, ಬಿಟ್ಬಿಡಿ ಅಂತ ಮಾತಾಡಿ ಆದ್ಮೇಲೆ ಹಾಗೆ ಹೇಳುತ್ತೇವೆ. ಹಾಗೆ ಯಾರಿಗೂ ಹೇಳಬೇಡ. ಅಕ್ಕಿ ಸುಮ್ಮನೆ ಪಿಳಿ ನೋಡ್ತಾ ಇತ್ತು, ಗದರಿಸಿ ಕೇಳ್ತಾಳೆ, ನಾನು ಹೇಳಿದ್ದು ಅರ್ಥ ಆಯ್ತಾ ಇಲ್ವೋ, ಯಾರಿಗೂ ಹೇಳಬೇಡ ಅಂದ್ರೆ ಹಕ್ಕಿ ಮಾತಾಡ್ಲಿಕ್ಕೆ ಶುರು ಮಾಡ್ತು. ಅಕ್ಕ ನಿನ್ನೀ ನೋಡಿ ನನ್ನ ಚಿತ್ತಕ್ಕೆ ಬಾರ, ದಕ್ಕಟ ಬಂದರು ಸುರೆನೆ. ಅಕ್ಕ ನಿನ್ನೀ ನೋಡಿ ನನ್ನ ಚಿತ್ತಕ್ಕೆ ಬಾರ, ದಕ್ಕಟ ಬಂದರು ಸುರೆನೆ. ಪಕ್ಕಿಗೆ ತಕೆ ಬಹುದಿ ಜಾಣ್ಮೆಯೇ ಎಂದುದು, ಪಕ್ಕಿಗೆ ತಕೆ ಬಹುದಿ ಜಾಣ್ಮೆಯೇ ಎಂದುದು, ಚೊಕ್ಕ ಮಾತಿನ ರಾಜಕೀರ, ಚೊಕ್ಕ ಮಾತಿನ ರಾಜಕೀರ. ಗಿಳಿ ಹೇಳ್ತದೆ ಈಗ, ಅಕ್ಕ ನಾನು ನಿಮ್ಮಷ್ಟು ಜಾಣ ಅಲ್ಲ, ಆದರೂ ನನಗೆ ತಿಳಿದ ಒಂದೆರಡು ಮಾತುಗಳನ್ನು ನಿನ್ನಲ್ಲಿ ಹೇಳ್ತೇನೆ. ಏನ್ ಗೊತ್ತಾ? ಭರತ ಚಕ್ರವರ್ತಿಯಂತಹ ಶ್ರೇಷ್ಠರಾದ ವ್ಯಕ್ತಿಗಳು ಎಲ್ಲೂ ಇಲ್ಲ, ಅವನ ಕೀರ್ತಿ ಎನ್ನುವುದು ದಶದಿಕ್ಕುಗಳಲ್ಲೂ ಹಬ್ಬಿದೆಯಪ್ಪ. ಒಂದು ಘಟನೆ, ನಾನಿನ್ನೂ ಆಗ ಮೇಷ್ಟ್ರಾಗಿದ್ದ ಪ್ರಾರಂಭದ ದಿನಗಳು, ಒಂದು 38 ವರ್ಷದ ಹಿಂದೆ. ಮೂಡುಬಿದ್ರೆಯಲ್ಲಿ ಪಾಠ ಮಾಡಿ ನನ್ನೂರಿಗೆ ನಾನು ಓಡಬೇಕು. ಕೊನೆಯ ಪೀರಿಯಡ್ ಪಾಠ ಮಾಡಿದ್ದೆ. ಪಾಠ ಮುಗಿಸ್ಕೊಂಡು ಬಸ್ ಹತ್ಬೇಕು ಅಂತ ರೋಡ್ ಸೈಡಿಗೆ ಬಂದ ಕೂಡಲೇ ಯಾರೋ ವಿದ್ಯಾರ್ಥಿನಿ ಒಬ್ಳು ಬಂದ್ಲು, ಪಕ್ಕದಲ್ಲಿ ನಿಂತ್ಲು. ನಮಸ್ತೆ ಸಾರ್ ಅಂದ್ಲು. ನಮಸ್ತೆ ಎಂದೆ. ಇವತ್ತು ಪಾಠ ಚೆನ್ನಾಗಿತ್ತು ಸರ್ ಅಂದು. ಖುಷಿ ಆಯ್ತು, ಯಾಕಂದ್ರೆ ಫಸ್ಟ್ ಅಲ್ವಾ ಅವಾಗ ಟೀಚರ್ ಆಗಿ. ಖುಷಿ ಆಯ್ತು, ಜಂಬ ಆಯ್ತು. ಆದ್ರೆ ಒಂದು ಡೌಟ್ ಸರ್ ಅಂತ ಆಗ ಕೆಳಗೆ ಬಂತು. ಏನು ಅಂತ ಕೇಳಿದೆ. ಅದರಲ್ಲಿ ಒಂದು ಮಾತಿತ್ತು ಸರ್, ಇವತ್ತು ವಿಕ್ರಮಾದಿತ್ಯನ ಪಾಠ ಅಲ್ವಾ,
ವಿಕ್ರಮಾದಿತ್ಯನ ಕೀರ್ತಿಯು ದಶ ದಿಕ್ಕುಗಳಲ್ಲಿಯೂ ಹಬ್ಬಿತ್ತು ಅಂತ ಇತ್ತಲ್ಲ ಸರ್. ಹೌದಿತ್ತು. ನನಗೆ 8 ದಿಕ್ಕು ಗೊತ್ತುಂಟು ಸರ್, ಇನ್ನೆರಡು ದಿಕ್ಕು ಯಾವುದು ಅಂತ ಕೇಳಿದ್ದೆ. ನನಗೂ ಗೊತ್ತಿಲ್ಲ. ಏನ್ ಮಾಡೋಣ, ಬಸ್ ಬಂತಷ್ಟೊತ್ತಿಗೆ ನನ್ನನ್ನು ಉಳಿಸ್ಬಿಡ್ತು ಬಸ್. ನಾಳೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಅಹಂಕಾರ ಬಿಡುವುದಿಲ್ಲ. ಆದ್ರಿಂದ ನಾಳೆ ಹೇಳುತ್ತೇನೆ ಹೇಳಿದೆ, ಬಸ್ಸಲ್ಲಿ ಇಡೀ ಯೋಚನೆ, ಹೌದಲ್ಲ ಇನ್ನೆರಡು ದಿಕ್ಕು ಯಾವುದು. ಮರುದಿವಸ ಬಂದೆ, ಸ್ಟಾಫ್ ರೂಮ್ ಅಲ್ಲಿ ಬಿಸಾಡಿದೆ. ನೋಡಿ, ನೀನು ಮಗು ಒಂದು ಪ್ರಶ್ನೆ ಕೇಳ್ತು, ಅದಕ್ಕೆ ವಿಜ್ಞಾನ ಮಾಸ್ಟರ್ ಉತ್ತರ ಕೊಟ್ರು, ಅಯ್ಯೋ ಅದೊಂದು ಮೇಲೆ ಮತ್ತು ಕೆಳಗೆ ಅಲ್ವೇನ್ರಿ ಅಂತ. 8 ದಿಕ್ಕು ಹೀಗೆ ಇದ್ರೆ ಮೇಲೆ ಮತ್ತು ಕೆಳಗೆ 10 ದಿಕ್ಕುಗಳಲ್ಲಿ ಹಬ್ಬಿತ್ತು. ಭರತ ಚಕ್ರವರ್ತಿಯ ಕೀರ್ತಿ ಕೂಡ ಹಾಗೇನೆ, 10 ದಿಕ್ಕುಗಳಲ್ಲಿ ತನ್ನ ಕೀರ್ತಿಯನ್ನು ಬೆಳಗಿಸಿಕೊಂಡಿರ್ತಕ್ಕಂಥವನು. ನಿಜ ಹೇಳಬೇಕು ಅಂದ್ರೆ ಈ ಜಗತ್ತಿನಲ್ಲಿ ಭರತನಿಗೆ ಯಾರೂ ಸರಿಸಾಟಿ ಇಲ್ಲ. ಅವರ ಮಡದಿಯರಾದುದರಿಂದ ನಿಮಗೂ ಯಾರೂ ಸರಿಸಾಟಿ ಇಲ್ಲ, ಗಿಣಿ ಹೇಳ್ತು. ಆದ್ರೆ ನನಗೆ ಆಶ್ಚರ್ಯ ಏನು ಗೊತ್ತಾ, ಭರತ ಚಕ್ರವರ್ತಿ ಶ್ರೇಷ್ಠನಾದದ್ದರಲ್ಲಿ ಏನು ಆಶ್ಚರ್ಯ ಇಲ್ಲ. ಯಾಕೆ? ಪ್ರಥಮ ತೀರ್ಥಂಕರರ ಸುಪುತ್ರ ಅವನು, ಪ್ರಥಮ ಚಕ್ರವರ್ತಿ ಅವನು, ಯಶಸ್ವತಿ ದೇವಿಯ ಸುಪುತ್ರ ಅವನು. ಆಮೇಲೆ ಏನೆಲ್ಲ ಹಿರಿತನ ಎಲ್ಲವೂ ಇದೆ ಸರಿ, ಆದ್ರೆ ನೀವು ಯಾವ ಶ್ರೇಷ್ಠತೆಯಿಂದ ಅವನಿಗೆ ಮಡದಿಯರಾದ್ರಿ ಅಂತ ನಂಗೆ ಅರ್ಥ ಆಗುದಿಲ್ಲ ಅಂತೂ ಅಮೃತವಾಚಕ. ನಿಮ್ಮ ಶ್ರೇಷ್ಠತೆಗೆ ಕಾರಣ ಯಾರು ಗೊತ್ತಿಲ್ಲ, ಆದರೂ ಭಾಗ್ಯದಿಂದ ನೀವು ಹೊರಗೆ ಬಂದಿದ್ದೀರಿ, ಒಳ್ಳೆತನವನ್ನ ತೋರಿಸ್ತಾ ಅವನ ಜೊತೆಯಲ್ಲಿ ಇದ್ದೀರಲ್ಲ, ಹೀಗೆ ಇರಿ, ಚೆನ್ನಾಗಿರಿ. ಯಾಕೆ ಅಂದ್ರೆ ಜಗತ್ತಿನ ವಿಚಿತ್ರ ಗೊತ್ತಾ ಅಂತ ಗಿಳಿ ಹೇಳ್ತದೆ. ಜಗತ್ತಿನ ವಿಚಿತ್ರ ಪುರುಷರೊಳವರತ್ನ ಸ್ತ್ರೀಯರೊಳಗೆ ನೀವು ಸುರುಚಿರ ರತ್ನಗಳಕ್ಕ. ಪುರುಷರೊಳವರತ್ನ ಸ್ತ್ರೀಯರೊಳಗೆ ನೀವು ಸುರುಚಿರ ರತ್ನಗಳಕ್ಕ. ಬೆರಸಿದ ಬಗೆಯಿದು ರತ್ನವ ಕೂಡಿ ಸರ ಮಾಡಿದಂತೆ ತೋರುತ್ತಿದೆ. ಸರ ಮಾಡಿದಂತೆ ತೋರುತ್ತಿದೆ. ಪತಿ ಹೊಲ್ಲ ಸತಿಲೇಸು, ಸತಿ ಹೊಲ್ಲ ಪತಿಲೇಸೆಂಬತಿ ವಿಕೃತಿಗಳುಂಟು ಪರರ್ಗೆ. ಪತಿಲೇಸು ಸತಿಯರು ಲೇಸು ಲೇಸೆಂಬಂತೆ, ಪತಿಲೇಸು ಸತಿಯರು ಲೇಸು ಲೇಸೆಂಬಂತೆ, ನುತಿವೆತ್ತರಾರು ನಿಮ್ಮಂತೆ. ನುತಿವೆತ್ತರಾರು ನಿಮ್ಮಂತೆ. ಗಿಣಿ ಬಹಳ ಸುಂದರವಾಗಿರ್ತಕ್ಕಂಥ 2 ವಿಶ್ಲೇಷಣೆಗಳನ್ನ ಕೊಡ್ತದೆ. ಒಂದು ಹೇಳ್ತದೆ, ಜಗತ್ನಲ್ಲಿ ಪುರುಷರಲ್ಲಿ ಶ್ರೇಷ್ಠ ಯಾರು ಕೇಳಿದ್ರೆ ಭರತ ಚಕ್ರವರ್ತಿ, ಸ್ತ್ರೀಯರಲ್ಲಿ ಶ್ರೇಷ್ಠರು ಯಾರು ಕೇಳಿದ್ರೆ ನೀವು ರಾಣಿಯರು. ನಿಮ್ಮ ಜೋಡಿ ಚೆನ್ನಾಗಿದೆ. ಆದ್ರೆ ಜಗತ್ನಲ್ಲಿ ಏನಿರುತ್ತೆ ಗೊತ್ತಾ, ಗಂಡ ಒಳ್ಳೆಯವನಾದ್ರೆ ಹೆಂಡತಿ ಕೆಟ್ಟವಳಾಗಿರ್ತಾಳೆ, ಹೆಂಡತಿ ಒಳ್ಳೆಯವಳಾದ್ರೆ ಗಂಡ ಕೆಟ್ಟ. ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಗಿಳಿ ಹೇಳುವ ಮಾತಿದು. ಪತಿ ಒಳ್ಳೆಯವನಾದ್ರೆ ಹೆಂಡತಿ ಕೆಟ್ಟವಳಾಗಿರ್ತಾಳೆ, ಹೆಂಡತಿ ಒಳ್ಳೆಯವಳಾದ್ರೆ ಗಂಡ ಕೆಟ್ಟವನಾಗಿರ್ತಾರೆ. ಆದ್ರೆ ಇಬ್ರು ಒಳ್ಳೆಯವರು ಒಟ್ಟಿಗೆ ಸೇರ್ಕೊಂಡಿದ್ದೀರಲ್ಲ, ನಿಮ್ ಭಾಗ್ಯ ಎಂತದ್ದು ಅಂತ. ಇದನ್ನ ಕೇಳ್ತಾ ಇದ್ದಾಗೆ ಕುಸುಮಾಜಿ ಕೆನ್ನೆಗೆ ಕೈ ಕೊಟ್ಟು ಯೋಚನೆ ಮಾಡಿ ಹೇಳ್ತಾಳೆ, ಇಷ್ಟೆಲ್ಲ ತಲೆ ಖರ್ಚು ಮಾಡಿ ಗಿಳಿ ಮಾತಾಡ್ತಾ ಇದೆಯಲ್ಲ, ಇದು ಗಿಳಿಯೇ ಮಾತಾಡ್ತಾ ಇರೋದಾ? ಏನೋ ಇದೆ. ಆಗ ಗಬಕ್ಕಂತ ಆ ಗಿಳಿಯ ಕುತ್ತಿಗೆ ಹಿಡಿದು ಪ್ರಶ್ನೆ ಮಾಡ್ತಾಳೆ ಕುಸುಮಾಜಿ. ಕಲಿಸಿದಷ್ಟನೆ ನೋಡಿ ವಧು ಪಕ್ಕಿಗುಳ್ಳೂದಿ, ಗಿಳಿ ಹೊಸ ಕಲೆಯ ತಾನೆನಗೆ. ಕಲಿಸಿದಿಷ್ಟನೆ ನೋಡಿ ವಧು ಪಕ್ಕಿಗುಳ್ಳೂದಿ, ಗಿಳಿ ಹೊಸ ಕಲೆಯ ತಾನೆನಗೆ. ಕಲಿಸುತ್ತಿದ್ದ ಪುದಿದು ಗಿಳಿಯಲ್ಲವೆಂದು, ಕಲಿಸುತ್ತಿದ್ದ ಪುದಿದು ಗಿಳಿಯಲ್ಲವೆಂದು, ತನ್ನೊಳಗೆ ತಾನೆನೆದಳ ಜಾಣೆ. ತನ್ನೊಳಗೆ ತಾನೆನೆದಳ ಜಾಣೆ. ಇದು ಖಂಡಿತ ಗಿಳಿ ಮಾತನಾಡ್ತಾ ಇರೋದಲ್ಲ, ತೀರ್ಮಾನ ಮಾಡಿಬಿಟ್ಟಿದ್ದಾಳೆ. ಯಾಕೆ? ಗಿಳಿಗಿರ್ತಕ್ಕಂತಹ ಸ್ವಭಾವ ಶಕ್ತಿ ಏನು ಕೇಳಿದ್ರೆ ಕಲಿಸಿದ್ದನ್ನ ಹೇಳ್ತದೆ, ಹೇಳಿಕೊಟ್ಟದ್ದನ್ನು ಹೇಳ್ತದೆ. ಇದು ಹೇಳಿಕೊಟ್ಟದ್ದ ಈ ಮಾತೆಲ್ಲ? ಎಷ್ಟು ಜಾಣತನದಿಂದ ಮಾತಾಡ್ತಾ ಇದೆ ಅಂತ ಹೇಳಿ ಕುತ್ತಿಗೆ ಹಿಡಿದು ಪ್ರಶ್ನೆ ಮಾಡ್ತಾಳೆ. ಪಕ್ಕಿ ಅಂತ ಕೇಳ್ತಾಳೆ. ಪಕ್ಕಿ ನಿನ್ನೀ ನೋಡಿ ಸತ್ಯ ನಿನ್ನಯ ವೇಷ, ಟಕ್ಕಾಗಿ ನನಗೆ ತೋರುತ್ತಿದೆ.
ಪಕ್ಕಿ ನಿನ್ನೀ ನೋಡಿ ಸತ್ಯ ನಿನ್ನಯ ವೇಷಟಕ್ಕಾಗಿ ನನಗೆ ತೋರುತ್ತಿದೆ. ಚಿಕ್ಕ ವೇಷವ ಬಿಟ್ಟು ದೊಡ್ಡ ವೇಷವ ತೋರಿ ಚಕ್ಕ ನಿನ್ನೊಡನೆ ಮಾತಾಡು, ಆ ಚಕ್ಕ ನಿನ್ನೊಡನೆ ಮಾತಾಡು. ಏ ಹಕ್ಕಿ, ಮೊದ್ಲೇ ಹೇಳಿದ್ದಿ ನಾನು ಜಾಣೆ ಅಂತ. ಹಕ್ಕಿಗೆ ಹೇಳ್ತಾಳೆ ಅಮೃತವಾಚಕನಿಗೆ, ಮೊದ್ಲೇ ನಾನು ಜಾಣೆ ಅಂತ ಹೇಳಿದ್ದಿ, ನಿನ್ನ ಜಾಣತನ ನನ್ನ ಹತ್ರ ತೋರಿಸಿದ್ರೆ ಜಾಗ್ರತೆ. ಯಾರು ನೀನು ಮಾತಾಡ್ತಾ ಇರುವವಳು? ಅದರಲ್ಲಿಯೂ ನನಗೊಂದು ಅನುಮಾನ ಇದೆ, ನನ್ನ ಗಂಡನಾದಂತಹ ಭರತ ಚಕ್ರವರ್ತಿಯನ್ನು ಇಷ್ಟೊಂದು ಹೊಗಳ್ತಾ ಇದೆ ಅಂದ್ರೆ ನೀನು ಹೆಣ್ಣೇ ಇರಬೇಕು, ಗಂಡಲ್ಲ. ಅವಳು ಹೇಳ್ತಾಳೆ, ಯಾರೋ ಹೆಣ್ಣೇ ಇರಬೇಕು, ಹಾಗಾಗಿ ಈ ಗಿಳಿಯ ಒಳಗೆ ಯಾರೋ ಹೆಣ್ಣು ಸೇರಿಕೊಂಡಿದ್ದಾಳೆ, ನನ್ನ ಗಂಡನನ್ನ ಹೊಗಳ್ತಾ ಇದ್ದಾಳೆ, ಪ್ರಶಂಸೆ ಮಾಡ್ತಾ ಇದ್ದಾಳೆ, ಯಾರು ನೀನು ಅಂತ. ನಾವು ಯಶೋಧರ ಚರಿತ್ರೆಯನ್ನ ನೆನಪು ಮಾಡಿಕೊಳ್ಬಹುದು, ಹಿಟ್ಟಿನ ಕೋಳಿಯ ಒಳಗೆ ಬಂದು ಸೇರ್ಕೊಂಡಂತ ಪ್ರಯತ್ನದ ಬಗ್ಗೆ. ಯಾರು ಅಂತ ಕೇಳಿಬಿಟ್ಲು. ಹೆಚ್ಚು ಮಾತನಾಡದೆ ಉತ್ತರ ಕೊಟ್ರೆ ಸರಿ, ಇಲ್ಲದ್ರೆ ಕುತ್ತಿಗೆ ಹಿಡಿದಿದ್ದೇನೆ ನೋಡಲ್ಲೇ ಗಟ್ಟಿ ಹಿಡ್ಕೊಂಡ್ಬಿಡ್ತೇನೆ ಅನ್ಲು. ಈಗ ಕಕ್ಕಿ ಹೇಳ್ತದೆ, ಅಕ್ಕ ನಾನು ಬೇರೆ ಯಾರು ಅಲ್ಲ, ನಾನು ಇಲ್ಲೇ ಆಕಾಶದಲ್ಲಿ ಹೋಗ್ತಾ ಇದ್ದಂತ ಒಬ್ಬಳ ವ್ಯಂತರ ಕನ್ಯೆ ಹೋಗ್ತಾ ಇದ್ದೆ. ಆಗ ಲೀಲಾರ್ಥ ಗಗನದೊಳಗೆ ಹೋಗುತ್ತೀರ್ದೇನು ಬಾಲೆ ನೀನಿ ಗಿಳಿಯೊಡನೆ. ಲೀಲಾರ್ಥ ಗಗನದೊಳಗೆ ಹೋಗುತ್ತೀರ್ದೇನು ಬಾಲೆ ನೀನಿ ಗಿಳಿಯೊಡನೆ. ಸುಳ್ಳು ನುಡಿವುತ್ತೀರೆ ಬಂದೆ ನುಡಿಗಳ ಕೇಳಲೆ ನಗೆ ಪ್ರೀತಿಯಾಗಿ, ಆ ಕೇಳಲೆ ನಗೆ ಪ್ರೀತಿಯಾಗಿ. ಅಕ್ಕ, ನಾನು ನನ್ನದೇ ಆದಂತಹ ವಿಹಾರದಲ್ಲಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನೀನು ನಿನ್ನ ಗಿಳಿಯಾಗಿರುವಂತಹ ಅಮೃತವಾಚಕನ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ನೀನು ಮಾತನಾಡುತ್ತಿರುವಂತಹ ಮಾತುಗಳು ಅದು ಭರತೇಶನ ಬಗೆಗಿರುವ ಮಾತುಗಳಾದ್ದರಿಂದ ನನಗೆ ಸಂತೋಷ ಕೊಡ್ತು, ಕೇಳಬೇಕು ಅಂತ ಅನ್ನಿಸ್ತು, ಕೆಳಗಿಳಿದು ಬಂದೆ. ಹೀಗೆ ನಿಂತ್ಕೊಂಡು ಕೇಳಲಿಕ್ಕೆ ಆಗುದಿಲ್ಲಲ್ಲ ಅಂತ ಹಕ್ಕಿಯ ಒಳಗೆ ಸೇರ್ಕೊಂಡೆ. ಆದ್ರೆ ಕೊನೆಗೆ ನೀನೇನ್ ಮಾಡಿದೆ? ನಿನ್ಗೆ ಅರ್ಥ ಆಯ್ತೋ ಇಲ್ವೋ? ಏನು ಹೇಳಲ್ಲ ಯಾಕೆ ಅಂತ ಕೇಳಿದೆಯಲ್ಲ, ನಾನು ಹೇಳಲೇಬೇಕಾಯ್ತಕ್ಕ. ಆದ್ರಿಂದ ನನ್ನ ಮನಸ್ಸಿನಲ್ಲಿ ಭರತ ಚಕ್ರವರ್ತಿಯ ಬಗ್ಗೆ ಏನ್ ಭಾವನೆ ಇತ್ತು ಅದನ್ನು ಹೇಳ್ಕೊಂಡೆ. ತಪ್ಪು ತಿಳ್ಕೋಬೇಡ, ನಿನ್ನ ಗಂಡನನ್ನು ನಾನು ಕಸಿದುಕೊಳ್ಳೋದಿಲ್ಲ, ಚಿಂತೆ ಮಾಡಬೇಡ ಅಂತು ವ್ಯಂತರ ಕನ್ಯೆ ಹೇಳಿ. ನಮ್ಮ ಸಂಬಂಧಗಳು ಹೀಗೆ ಇರ್ಲಿ, ಅಕ್ಕ ತಂಗಿಯರ ಹಾಗೆ ಇರ್ಲಿ. ಯಾವತ್ತಾದ್ರೂ ನನ್ನ ಸಹಾಯ ಬೇಕು ಅಂತಾದ್ರೆ ನೆನಪು ಮಾಡ್ಕೋ, ನಾನು ನಿಮ್ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳಿ ವ್ಯಂತರ ಕನ್ಯೆ ಅದೃಶ್ಯಳಾಗ್ಬಿಟ್ಲು. ಇವಳು ಬೆಕ್ಕಸ ಬೆರಬಗಾಗಿ ನೋಡ್ತಾ ಇದ್ದಾಳೆ. ಒಂದು ಕ್ಷಣ ಬಿಟ್ಟು ಆಚೆ ಈಚೆ ನೋಡಿದ್ಲು, ಯಾರಾದ್ರೂ ಇದನ್ನೆಲ್ಲ ನೋಡಿದ್ರು ಅಂತ. ಯಾಕಂದ್ರೆ ಇದೆಲ್ಲ ಏಕಾಂತದ ಮಾತುಗಳು ಅವಳದ್ದು, ಯಾರು ನೋಡಿಲ್ಲ ಅಂತ ಹೇಳಿದ ತಕ್ಷಣ ಸಮಾಧಾನ ಆಯ್ತು. ಆದ್ರೆ ನಿಜವಾಗಿ ನೋಡಿಲ್ಲದೇ ಇರ್ಬೋದು, ಕೇಳಿಸಿಕೊಂಡಿದ್ದಾರೆ ಪಕ್ಕದ ಮನೆಯಲ್ಲಿ. ನೋಡಿಲ್ಲದೇ ಇರ್ಬೋದು, ಕೇಳಿಸಿಕೊಂಡಿದ್ದಾರೆ ಪಕ್ಕದ ಮನೆಯಲ್ಲಿ. ಕಾವ್ಯ ರಚನೆ ಆಗಿದೆ, ಕಾವ್ಯ ರಚನೆ ಆಗಿದೆ. ಸರಿ, ಯಾರಿಗೂ ತಿಳಿದಿಲ್ಲ ಅಂತ ಸುಮ್ಮನೆ ಇದ್ಲು. ಆದ್ರೆ ಇಲ್ಲಿ ಆಸ್ಥಾನದಲ್ಲಿದ್ದು ಪ್ರಕಟವಾಯಿತು. ಭರತೇಶ ಕೇಳಿದ, ಕಾವ್ಯ ತುಂಬಾ ಸುಂದರವಾಗಿದೆ. ಈಗ ಈ ಯಾರು ಸುಂದರವಾಗಿರ್ತಕ್ಕಂಥ ಕಾವ್ಯವನ್ನ ರಚನೆ ಮಾಡಿದ್ದಾರೋ ಅವರಿಗೆ ಸನ್ಮಾನ ನಡೆಯಬೇಕಲ್ಲ ಅಂತ. ತುಂಬಾ ದೀರ್ಘವಾದ ವಿಷಯ ಇದೆ, ನಾನು ಅದನ್ನು ಕತ್ತರಿಸಿ ತೆಗಿತಾ ಇದ್ದೇನೆ. ಏನು ಅಂದ್ರೆ, ಮೊದಲಿಗೆ ಅಮರಾಜಿ ಮತ್ತು ಸುಮನಾಜಿಗೆ ಸನ್ಮಾನ ಆಗ್ಬೇಕು. ಯಾಕೆಂದ್ರೆ ಬರ್ದದ್ದವರು, ಅದನ್ನ ತಿದ್ದಿದ್ದವರು ಎಲ್ಲ ಅವರು. ಅದರಿಂದ ಬನ್ನಿ ಎಂದ್ರು. ಮೊದಲು ಬರ್ಲಿಕ್ಕೆ ಕೇಳಲಿಲ್ಲ ಅವರು. ಆಮೇಲೆ ಒತ್ತಾಯ ಮಾಡಿ ಕರೆಸ್ಕೊಳ್ತಾನೆ. ಶೃಂಗಾರ ಭರಿತವಾಗಿ ಅವರನ್ನ ಸನ್ಮಾನಿಸ್ತಾನೆ. ವಿವರಿಸಿ ಕೊಡುವುದಿಲ್ಲ ನಾನು. ಶೃಂಗಾರ ಭರಿತವಾಗಿ ಅವರನ್ನು ಸನ್ಮಾನಿಸ್ತಾನೆ. ಅವನು ಕೂರಿಸಿದ ಮೇಲೆ ಅವನು ಮುಂದೆ ಹೇಳ್ತಾನೆ, ತಾನು ಇನ್ನೊಬ್ಬಳನ್ನ ಸನ್ಮಾನಿಸಬೇಕಲ್ಲ, ಆ ದೃಷ್ಟಿಯಿಂದ ಅವನು ಯೋಚನೆ ಮಾಡ್ತಾನೆ. ಮುನ್ನುಳ್ಳ ಭೂಷಣ ವಿರಲದ ಕೇನೀಗ ನನ್ನ ಭೂಷಣವನಿತಪೆನು. ಮುನ್ನುಳ್ಳ ಭೂಷಣ ವಿರಲದ ಕೇನೀಗ ನನ್ನ ಭೂಷಣವನಿತಪೆನು. ಬನ್ನಿ ಎಂದವರ ಕರೆವುತ ಭೂಷಣ ಕಾಗ, ಬನ್ನಿ ಎಂದವರ ಕರೆವುತ ಭೂಷಣ ಕಾಗ, ತನ್ನ ಕೈಕ್ಕಿದ ನರಸ, ಆ ತನ್ನ ಕೈಕ್ಕಿದ ನರಸ. ಎಲ್ಲರನ್ನೂ ಸತ್ಕರಿಸಿದ ಹಾಗೆ ಕುಸುಮಾಜಿಯನ್ನು ಸತ್ಕರಿಸಬೇಕಲ್ಲ, ಹೇಗೆ ಸತ್ಕರಿಸೋಣ ಅಂತ ತನ್ನ ಭೂಷಣಗಳಲ್ಲಿ, ಆಭರಣಗಳಲ್ಲಿ ಒಂದನ್ನ ಕೈಗೆತ್ತಿಕೊಳ್ತಾನೆ. ಅಷ್ಟೊತ್ತಿಗೆ ಎಲ್ಲ ರಾಣಿಯರು ಎದ್ದು ನಿಂತು ನಮಸ್ಕಾರ ಮಾಡಿದ್ರಂತೆ. ಅಯ್ಯಯ್ಯೋ,
ನಾನು ಬರೇ ಭೂಷಣವನ್ನ ಹೀಗೆ ಎತ್ಕೊಂಡ್ರೆ ಅವಳನ್ನ ಸನ್ಮಾನಿಸಬೇಕು ಅಂತ ಯೋಚನೆ ಮಾಡಿದ್ರೆ ನೀವೆಲ್ಲ ಯಾಕೆ ಎದ್ರಿ ಅಂತ ಕೇಳಿದ್ರೆ ಪಂಡಿತೆ ಹೇಳ್ತಾಳೆ, ತಮ್ಮ ಗಂಡನ ಆಭೂಷಣದಲ್ಲಿ ಸಣ್ಣ ಕೊರತೆಯಾದರೂ ಅದು ತಮ್ಮ ಕೊರತೆ ಅಂತ ಭಾವಿಸುವವರು ನಿನ್ನ ರಾಣಿಯರು. ಹಾಗಾಗಿ ನಿನ್ನ ಭೂಷಣದಲ್ಲಿ, ಆಭರಣದಲ್ಲಿಯೋ ಅಲಂಕಾರದಲ್ಲಿಯೋ ಒಂದನ್ನ ಕೊರತೆ ಮಾಡ್ಕೊಂಡ್ರೆ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ತೋರಿಸಿದ್ದಾರೆ, ಅದಕ್ಕೆ ನಮಸ್ಕಾರ ಮಾಡಿದ್ದಾರೆ, ಅದನ್ನ ತೆಗಿಬೇಡ ಅಂದು. ಆಗೆಲ್ಲ ಕೂತ್ಕೊಂಡ್ರು, ಸಮಾಧಾನದಲ್ಲಿ ಕೂತ್ಕೊಂಡ್ರು. ಆವಾಗ ಭರತ ಚಕ್ರವರ್ತಿ ಬಹಳ ಆಲೋಚನೆ ಮಾಡಿ ಕೇಳ್ತಾನೆ, ಕೊನೆಗೆ ಪಂಡಿತೆಯಲ್ಲಿ ಕೇಳ್ತಾನೆ, ಈಗ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂದಿದೆ ಪಂಡಿತೆ, ಏನದು ಅಂತ ಕೇಳಿದ್ರೆ, ಪಂಡಿತೇನಾವೆಮ್ಮ ಮನೆಯೋಳೆದನ್ನವ ಕೊಂಡರೊಳ್ಳಿತೋ ಭಕ್ತಿಗೆಮ್ಮ. ಪಂಡಿತೇನಾವೆಮ್ಮ ಮನೆಯೋಳೆದನ್ನವ ಕೊಂಡರೊಳ್ಳಿತೋ ಭಕ್ತಿಗೆಮ್ಮ. ಪೆಂಡಿರೋಳೋರ್ವಳ ಮನೆಗೆ ಹೋಹುದು ಲೇಸೋ, ಪೆಂಡಿರೋಳೋರ್ವಳ ಮನೆಗೆ ಹೋಹುದು ಲೇಸೋ, ಕಂಡುದನು ಸುರು ನೀನೆಂದ, ಆ ಕಂಡುದನು ಸುರು ನೀನೆಂದ. ಪಂಡಿತೆಯಲ್ಲಿ ಪ್ರಶ್ನೆ ಮಾಡ್ತಾನೆ ಭರತೇಶ. ನೋಡು, ಅಂದ್ರೆ ಇಲ್ಲಿ ಮನಸ್ಸಿನಲ್ಲಿ ಏನೋ ಇದೆ, ಅವನಿಗೆ ಸಂಕಲ್ಪ ಇದೆ, ಆದ್ರೆ ನೇರವಾಗಿ ಹೇಳಲಿಕ್ಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಪರೋಕ್ಷವಾಗಿ ಕೇಳ್ತಾನೆ. ಏನ್ ಕೇಳ್ತಾನೆ ಅಂದ್ರೆ, ಇವತ್ತು ನಾನು ನನ್ನ ಅರಮನೆಯಲ್ಲಿ ಊಟ ಮಾಡುವುದು ಒಳ್ಳೆಯದೋ ಅಥವಾ ರಾಣಿಯರಲ್ಲಿ ಯಾರಾದರೊಬ್ಬರ ಮನೆಯಲ್ಲಿ ಊಟ ಮಾಡುವುದು ಒಳ್ಳೆಯದೋ? ಪರೋಕ್ಷವಾದ ಮಾತು ಇದು. ಹೇಗೆ ಅಂದ್ರೆ, ಒಬ್ಬ ಮನುಷ್ಯ ಇದ್ನಂತ, ಇವತ್ತು ಜಾಸ್ತಿ ಉಪಕಥೆಗಳನ್ನು ತೆಕ್ಕೊಂಡ್ರೆ ನನ್ನ ಸಮಯ ನಂಗೆ ಗೊತ್ತು, ಅದನ್ನು ತೆಕ್ಕೊಳ್ಳಿಕ್ಕೆ ಆಗುದಿಲ್ಲ. ಆದರೂ ಒಬ್ಬ ನೆಂಟನಾಗಿ ಬಂದ. ನಿಮ್ಮಲ್ಲಿ ಏನ್ ಹೇಳ್ತಾನೆ, ನೆಂಟರು ಅಂತಲೇ ಹೇಳುದು. ನೆಂಟನಾಗಿ ಬಂದಿದ್ದಾನೆ. ಅವನಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಇವರು ಪಾಯಸ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಬಡಿಸುವ ಅವಸರದಲ್ಲಿ ಪಾಯಸದ ಪಾತ್ರೆಯನ್ನು ಬದಿಯಲ್ಲೇ ಇಟ್ಟಿದ್ದಾರೆ. ಇವನಿಗೂ ಗೊತ್ತುಂಟು ಪರಿಮಳ ಬರ್ತದೆ, ಆದ್ರೆ ಬಡಿಸುವುದಿಲ್ಲ ಅವರು. ಇವನಿಗೆ ಎಷ್ಟೊತ್ತಿಗೆ ಪಾಯಸ ಬರ್ತದೆ ಅಂತಲೇ ಆಲೋಚನೆ. ಒಂದು ಕಾಯ್ತಾ ಇದ್ದಾನೆ, ಬೇರೆಲ್ಲ ಬಡಿಸ್ತಾರೆ, ಏನ್ ಬೇಕು ಹೇಳಿ, ಇಲ್ಲ ಬರುವುದಿಲ್ಲ. ಕೊನೆಗೆ ಉಪಾಯ ಮಾಡಿದ. ಅವ ಹೇಳಿದ, ಓಯ್ ಈಗ ಬರುವಾಗ ಒಂದು ಕಥೆ ಆದದ್ದಲ್ಲ ಅಂದ. ಎಲ್ರು ಕೇಳಿದ್ರೆ ಎಂತ? ನಾನು ಇಲ್ಲೇ ಬರುವಾಗ ಒಂದು ದೊಡ್ಡ ಹಾವು. ಹೌದಾ? ಎಲ್ರು ಗಮನ ಕೊಟ್ರು. ಹೌದಪ್ಪ, ಎಷ್ಟು ಅಂದ್ರೆ ನೋಡಿ, ಆ ಪಾಯಸದ ಪಾತ್ರೆ ಉಂಟಲ್ಲ ಅಷ್ಟೇ ದೂರದಲ್ಲಿತ್ತು ಹಾವು ಅಂತ. ಹೋ, ನಿಮ್ಗೆ ಪಾಯಸ ಹಾಕ್ಲಿಲ್ಲ ಅಲ್ಲ? ಅವನಿಗೆ ಬೇಕಾದದ್ದು ಹಾವಲ್ಲ, ಪಾಯಸ ಬೇಕಾಗಿತ್ತು, ಆದ್ರಿಂದ ಪಾಯಸ ಹಾಕಿಸ್ಕೊಂಡ. ಹಾಗೆ ಇಲ್ಲದೆ ಇದ್ರೆ ನೇರವಾಗಿ ಹೇಳ್ಬೋದಲ್ಲ. ಆದ್ರೆ ಪಂಡಿತೆಯಲ್ಲಿ ಹೇಳ್ತಾನೆ, ಇವತ್ತು ನಮ್ಮ ಮನೆಯಲ್ಲೇ ಊಟ ಮಾಡುವುದು ಒಳ್ಳೇದಾ, ರಾಣಿಯರಲ್ಲಿ ಯಾರಾದರೊಬ್ಬರ ಮನೆಯಲ್ಲಿ ಊಟ ಮಾಡುವುದು ಒಳ್ಳೇದಾ? ಪಂಡಿತೆಗೆ ಅರ್ಥ ಆಗ್ತದೆ, ಅವಳು ಜಾಣೆ. ಅವಳು ಭಾರಿ ಆಲೋಚನೆ ಮಾಡಿದ ಹಾಗೆ ಮಾಡಿ ಹೇಳಿದ್ಲು, ಇಲ್ಲ, ನನಗೆ ಅನ್ನಿಸ್ತದೆ ಇವತ್ತು ಕುಸುಮಾಜಿಯ ಮನೆಯಲ್ಲಿ ನೀವು ಊಟ ಮಾಡುವುದು ಒಳ್ಳೆಯದು. ಯಾಕೆಂದರೆ ಉಳಿದವರಿಬ್ಬರನ್ನು ಸನ್ಮಾನಿಸಿದ್ದೀರಿ, ಅವಳನ್ನು ನೀವು ಗೌರವಿಸಲಿಲ್ಲ. ನೀವು ಅವಳ ಮನೆಗೆ ಊಟಕ್ಕೆ ಹೋಗುವುದರ ಮೂಲಕ ಅವಳನ್ನು ಗೌರವಿಸಬಹುದು ಅಂತ. ಇವತ್ತು ಕುಸುಮಾಜಿಯ ಮನೆಯಲ್ಲಿ ಊಟ ಅಂದ. ಎಲ್ರಿಗೂ ಖುಷಿ ಆಯ್ತು, ಕುಸುಮಾಜಿ ಖುಷಿ ಆಯ್ತು. ಅವಳು ಅನುಮತಿಯನ್ನ ಪಡ್ಕೊಂಡು ಎದ್ದು ಓಡ್ತಾಳೆ. ಯಾಕಂದ್ರೆ ಭರತ ಚಕ್ರವರ್ತಿ ತನ್ನ ಸ್ವಂತ ಅರಮನೆಗೆ ಬರ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಸತ್ಕಾರ ಸನ್ಮಾನ ಬೇರಿಲ್ಲ. ಅದಕ್ಕೋಸ್ಕರ ಅವಳು ಓಡ್ತಾಳೆ, ಸಿದ್ಧತೆಗೆ ಓಡ್ತಾಳೆ. ಅವಳು ಆ ಕಡೆ ಹೋಗ್ತಾ ಇದ್ದ ಹಾಗೆ ರಾಣಿಯರು ಎಲ್ಲರೂ ತೆರಳ್ತಾರೆ. ಆದರೆ ಭರತೇಶ ಮಾತ್ರ ಆ ಉಪ್ಪರಿಗೆಯ ಮೇಲೆ ಪದ್ಮಾಸನ ಹಾಕಿ ಮತ್ತೆ ಧ್ಯಾನಕ್ಕೆ ಕೂತು ಬಿಟ್ಟ. ಇದು ಭರತ ಚಕ್ರವರ್ತಿಯ ಕ್ರಮ. ಹೇಗೆ ಅವನು ಧ್ಯಾನ ಮಾಡ್ತಾ ಇದ್ದಾನೆ. ಈಗ ಅವನನ್ನು ನೋಡಿದ್ರೆ ಹೇಗೆ ಕಾಣ್ತದೆ? ಕವಿ ಹೇಳ್ತಾನೆ ಬಹಳ ಸುಂದರವಾಗಿ, ಎತ್ತ ಹೋದುದು ಹೆಂಗಳೊಡನುಬ್ಬಿ ನಿಂದಿಷ್ಟು ಹೊತ್ತು ತಾನಾಡಿದ ಲೀಲೆ. ಎತ್ತ ಹೋದುದು ಹೆಂಗಳೊಡನುಬ್ಬಿ ನಿಂದಿಷ್ಟು ಹೊತ್ತು ತಾನಾಡಿದ ಲೀಲೆ. 10,000 ಕಾಲ ತಪಸ್ಸು ಮಾಡಿದ ಮುನಿ, 10,000 ಕಾಲ ತಪಸ್ಸು ಮಾಡಿದ ಮುನಿ ಪೋತ್ತಮನಂತೀರ್ದನಾಗ, ಆ ಮುನಿ ಪೋತ್ತಮನಂತೀರ್ದನಾಗ. ಒಂದು ಕ್ಷಣದ ಹಿಂದೆ ಸಾವಿರ ಸಂಖ್ಯೆಯ ರಾಣಿಯರ ಜೊತೆಯಲ್ಲಿ ಸರಸ ಸಲ್ಲಾಪ, ಈಗ ಪೂರ್ಣ ತನ್ನ ಆತ್ಮನಲ್ಲಿ ತಲ್ಲೀನತೆ. ಕವಿ ಹೇಳ್ತಾನೆ, ಕುಳಿತಿರ್ತಕ್ಕಂತಹ ಭರತೇಶ ಹೇಗಿದ್ದ ಅಂದ್ರೆ 10,000 ವರ್ಷಗಳಿಂದ ತಪಸ್ಸು ಮಾಡುವ ಒಬ್ಬ ಯೋಗಿಯಂತೆ ಕಾಣಿಸ್ತಾ ಇದ್ದ. ಅವನ ರೀತಿ ಹಾಗಿತ್ತು.
ನಾನು ಬಹಳ ಹಳೆಯ ಕತೆ ನೆನಪು ಮಾಡ್ಕೊಳ್ಳೋದು. ನಾವೆಲ್ಲ ಹಳ್ಳಿಯ ಜನ. ಒಂದು ಸಿನಿಮಾ ನೋಡ್ಬೇಕಾದ್ರೆ ಪೇಟೆಗೆ ಹೋಗ್ಬೇಕಾಗಿತ್ತು. ಅದು ನಡ್ಕೊಂಡು ಹೋಗುದು, ಮಧ್ಯರಾತ್ರಿಯಲ್ಲಿ ಸೆಕೆಂಡ್ ಶೋ ಸಿನಿಮಾ ನೋಡ್ಕೊಂಡು ಬರುವುದು, ಅದೆಲ್ಲ ವಿಶೇಷ. ನೋಡ್ಕೊಂಡು ಬಂದ ಮೇಲೆ ಮನೆಯಲ್ಲಿ ಕೂತ್ರೆ ನಿಂತ್ರೆ ಮತ್ತೊಂದು 10 ದಿವಸ ಸಿನಿಮಾದ್ದೇ ಮಾತುಕತೆ, ಹೋಗುದೇ ಇಲ್ಲ. ಅದು ಬೇಡ. ಸಿದ್ಧಚಕ್ರ ಆರಾಧನೆ 10 ದಿವಸ 9 ದಿವಸ ಮುಗೀತದೆ, 8 ದಿವಸ 9 ದಿವಸ ಮುಗೀತದೆ. ಆಮೇಲೆ 1 ತಿಂಗಳು ಮಾತಾಡಲ್ವಾ? ಮಹಾರಾಜರು ಬಂದಿದ್ರು, ಪ್ರವಚನ ಹೇಳಿದ್ರು, ನೋಡಿ, ಪ್ರಶ್ನೆ ಕೇಳಿದ್ರು, ಅಷ್ಟಕರ್ಮಗಳು ಯಾವುದು ಅಂತ ಕೇಳಿದ್ರು. ಎಷ್ಟು ಪ್ರಶ್ನೆಗಳನ್ನು ಮಾತಾಡ್ತೇವೆ. ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ ಬಿಡ್ತದೆ, ಒಳ್ಳೆದು ಕೆಟ್ಟದ್ದು ಉಳ್ಕೊಂಡ್ ಬಿಡ್ತದೆ, ಉಳ್ಕೊಳ್ತದಲ್ಲ. ಆದರೆ ಒಂದು ಕ್ಷಣದ ಹಿಂದೆ ತನ್ನ ರಾಣಿಯರ ಜೊತೆಯಲ್ಲಿ ಸರಸ ಸಲ್ಲಾಪದಲ್ಲಿದ್ದಂತ ಯಾವ ಮೋಹದ ಸಂಗತಿಗಳು ನೆನಪಿಟ್ಟುಕೊಳ್ಳದೆ ಕ್ಷಣ ಮಾತ್ರದಲ್ಲದನ್ನ ಮರೆತು ತನ್ನ ಆತ್ಮ ಸಾಧನೆಯಲ್ಲಿ ತೊಡಗತಕ್ಕಂತಹ ಭರತ ಚಕ್ರವರ್ತಿಯ ಈ ಬದ್ಧತೆ ಇದೆಯಲ್ಲ, ಈ ನಿಷ್ಠೆ ಇದೆಯಲ್ಲ, ಇದು ಯಾರಿಗೂ ಇರ್ಲಿಕ್ಕಿಲ್ಲ ಅಂತ ಕವಿ ವರ್ಣನೆ ಮಾಡ್ತಾನೆ. ಹಾಗಾಗಿ ನೋಡಿದರೆ 10,000 ವರ್ಷಗಳಿಂದ ತಪಸ್ಸು ಮಾಡುತ್ತಿರುವ ಒಬ್ಬ ಮುನಿಯಂತೆ ಕಾಣಿಸ್ತಾನೆ ಭರತೇಶ ಅಂತ. ಅದಕ್ಕೆ ಹೇಳ್ತಾನೆ, ನಿನ್ನೆ ಪಂಡಿತರು ಹೇಳಿದ್ದಾರೆ, ಆ ಮಾತು ಇಲ್ಲಿಗೆ ಬಂತು. ಮುಂದೆ ಹೇಳ್ತಾನೆ ರತ್ನಾಕರ, ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸಂಗ. ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸಂಗ. ಮಂಡೆ ಬೆಳೆದು ಮನ ಬೋಳಾದ ತಪಸಿಯ, ಮಂಡೆ ಬೆಳೆದು ಮನ ಬೋಳಾದ ತಪಸಿಯ ಕೊಂಡಾಡಲಳವೇ ಚಕ್ರಿಯನು. ಆ ಕೊಂಡಾಡಲಳವೇ ಚಕ್ರಿಯನು. ಎಷ್ಟು ಸುಂದರವಾದ ಮಾತು. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಭರತ ಅಂತ ಹೇಳ್ತಾನೆ. ನಾನೆಲ್ಲೋ ಬ್ರಹ್ಮಚರ್ಯದ ಬಗ್ಗೆ ದಶಲಕ್ಷಣ ಪರ್ಯೂಷಣ ಪರ್ವದಲ್ಲಿ ಮಾತನಾಡುವಾಗಲೆಲ್ಲ ಉದಾಹರಣೆ ಕೊಡುತ್ತೇನೆ. ತುಂಬಾ ಉದಾಹರಣೆ ಕೊಡ್ತೇವೆ, ಜಾಸ್ತಿ ನೆನಪು ಮಾಡ್ಕೊಳ್ಳುವ ಹಾಗಿಲ್ಲ. ಆದರೆ ಒಂದು ಉದಾಹರಣೆ ಲಕ್ಷ್ಮಣನದ್ದನ್ನ ಕೊಡ್ತೇವೆ ನಾವು. ಲಕ್ಷ್ಮಣ ರಾಮನ ಜೊತೆಯಲ್ಲಿ ಕಾಡಿಗೆ ಹೋದಾಗ ಮುಂದೆ ಇಂದ್ರಜಿತ್ತುವನ್ನ ಕೊಲ್ಲಬೇಕಾದಂತಹ ಸ್ಥಿತಿ ಬಂದಾಗ ಒಂದು ಪ್ರಶ್ನೆ ಬರ್ತದೆ ಅಲ್ಲಿ. ಯಾರು ದೀರ್ಘಕಾಲ ಬ್ರಹ್ಮಚರ್ಯವನ್ನ ಪಾಲಿಸಿದ್ದಾರೋ ಅವರು ಮಾತ್ರ ಇಂದ್ರಜಿತ್ತುವನ್ನ ಕೊಲ್ಲುವುದಕ್ಕೆ ಸಾಧ್ಯ, ಯಾರಿದ್ದಾರೆ ಅಂತ ಪ್ರಶ್ನೆ ಬರ್ತದೆ ವಿಭೀಷಣನಿಂದ ರಾಮನಿಗೆ. ಆಗ ತಟ್ಟನೆ ಕಾಣಿಸಿಕೊಳ್ಳುವನು ಲಕ್ಷ್ಮಣ. ಯಾಕಂದ್ರೆ ಬ್ರಹ್ಮಚರ್ಯದ ಕಾರಣದಿಂದಾಗಿ. ಅದಕ್ಕಿಂತಲೂ ಮೊದಲು ಸೀತೆಯನ್ನ ಕದ್ದುಕೊಂಡು ಹೋದಾಗ ಸೀತೆ ತನ್ನ ಆಭರಣಗಳನ್ನೆಲ್ಲ ರಾಮ ಹುಡುಕಿಕೊಂಡು ಬಂದ್ರೆ ಇರ್ಲಿ ಅಂತ ತನ್ನ ಸೆರಗಿನ ಒಂದು ತುಂಡಿನಲ್ಲಿ ಕಟ್ಟಿ ಪುಷ್ಪಕ ವಿಮಾನದಿಂದ ಕೆಳಗೆ ಹಾಕಿರ್ತಾಳೆ. ರಾಮ ಲಕ್ಷ್ಮಣರು ಹೋಗುವಾಗ ಅದು ಸಿಗ್ತದೆ, ಅದನ್ನ ಬಿಡಿಸಿ ನೋಡ್ತಾನೆ ರಾಮ, ಇದು ಸೀತೆಯತ್ತೆ ಅಂತ ಅನ್ನಿಸ್ತದೆ ಅವನಿಗೆ. ಆದ್ರೂ ಎಲ್ಲರೂ ಭ್ರಮೆ ಆದ್ರೆ ಅಂತ ಹೇಳಿ ಲಕ್ಷ್ಮಣನನ್ನ ಕರೆದು ಕೇಳ್ತಾನೆ, ಲಕ್ಷ್ಮಣ ನೋಡು, ಇದೆಲ್ಲ ಆಭರಣಗಳು ನಿನ್ನ ಅತ್ತಿಗೆಯದ್ದ ಅಂತ. ಆದ್ರೆ ಲಕ್ಷ್ಮಣ ತಲೆ ತಗ್ಗಿಸಿ ನಿಲ್ತಾನೆ. ಏನು ಅಂತ ಕೇಳ್ತಾನೆ, ನಂಗೆ ಗೊತ್ತಿಲ್ಲ ಅಂತಾನೆ. ಅಯ್ಯೋ, ಇಷ್ಟು ದಿವಸ ನಮ್ಮೊಟ್ಟಿಗಿದ್ದಿ, ಗೊತ್ತಿಲ್ಲ? ಇಲ್ಲಣ್ಣ, ನನಗೆ ಗೊತ್ತಿಲ್ಲ. ನನಗೆ ಅಷ್ಟು ಆಭರಣದ ರಾಶಿಯಲ್ಲಿ ಅತ್ತಿಗೆಯ ಕಾಲುಂಗುರ ಇದ್ರೆ ತೋರಿಸು. ಯಾಕೆ ಅಂದ್ರೆ ಪ್ರತಿ ದಿವಸ ಅತ್ತಿಗೆಗೆ ನಮಸ್ಕಾರ ಮಾಡ್ತಾ ಇದ್ದೆ, ಆದ್ರಿಂದ ಕಾಲುಂಗುರ ನೋಡಿದ್ದೇನೆ, ಅತ್ತಿಗೆಯನ್ನು ನೋಡಿಲ್ಲ, ನಾನು ನೋಡುವುದಿಲ್ಲ. ತಲೆ ಅಲ್ಲಾಡಿಸ್ತಾ ಇದ್ದೀರಿ, ಎಷ್ಟು ಶ್ರೇಷ್ಠ ಅಲ್ಲ? ಆದರೆ ಈ ತರದ ಲಕ್ಷ್ಮಣ ಶ್ರೇಷ್ಠವಾದ ಬ್ರಹ್ಮಚರ್ಯವನ್ನ ಪಾಲಿಸ್ತಾನೆ ಅಂತ ಹೇಳುವುದಾದರೆ 96,000 ಜನ ರಾಣಿಯರ ಗಂಡನಾದಂತಹ ಭರತೇಶ ಏನು? ಲಕ್ಷ್ಮಣನ ಬ್ರಹ್ಮಚರ್ಯದ ರೀತಿ ಬೇರೆ. ಲಕ್ಷ್ಮಣನ ಬ್ರಹ್ಮಚರ್ಯ ಹೆಣ್ಣನ್ನ ಕಣ್ಣೆತ್ತಿ ನೋಡ್ಲಿಲ್ಲ ಎನ್ನುವುದು ಸರಿಯಾದರೂ ಅದಕ್ಕೆ ಇನ್ನೊಂದು ಮುಖ ಇದೆಯಲ್ಲ ಬ್ರಹ್ಮಚರ್ಯಕ್ಕೆ. ಆತ್ಮನ ಚಿಂತನೆಗಾಗಿ ಸ್ತ್ರೀ ಮೋಹವನ್ನ ತ್ಯಜಿಸುವುದು, ಸ್ತ್ರೀಯ ಆಕರ್ಷಣೆಯನ್ನ ಮರೆಯುವುದು. ಆತ್ಮನ ಬಗ್ಗೆ ಲಕ್ಷ್ಮಣನಿಗೆ ಏನಿತ್ತು? ಹಾಗಾದ್ರೆ ಶ್ರೇಷ್ಠ ಯಾರು? ಯಾರ ಬ್ರಹ್ಮಚರ್ಯ ಶ್ರೇಷ್ಠ? ಲಕ್ಷ್ಮಣನದ್ದು ಶ್ರೇಷ್ಠವೋ ಭರತನದ್ದು ಅಂತ ಅನ್ನೋದು ಪ್ರಶ್ನೆ. 96,000 ಜನ ರಾಣಿಯರ ಮಧ್ಯೆ ಸರಸ ಸಲ್ಲಾಪದಲ್ಲಿ ಇದ್ದರೂ ಕೂಡ ಅದನ್ನ ಅಂಟಿಸಿಕೊಳ್ಳದೆ ಇರುವ ಭರತೇಶ ಉಂಡು ಉಪವಾಸಿ, ಬಳಸಿಯೂ ಬ್ರಹ್ಮಚಾರಿ. ತನ್ನ ಆತ್ಮನ ಕುರಿತು ಯಾವತ್ತೂ ಮರೆತದ್ದಿಲ್ಲ. ಶರೀರ ಪರವಸ್ತು ಅಂತ ಅರ್ಥ ಮಾಡಿಕೊಂಡು ಪರವಸ್ತುಗೆ ಸಂಬಂಧಪಟ್ಟಂತ ಸುಖಭೋಗಗಳನ್ನ ಪರವಸ್ತುಗಳಾಗಿಯೇ ಯೋಚನೆ ಮಾಡಿ ಅನುಭವಿಸ್ತಾ ಇದ್ದಂತ ಭರತೇಶ ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿ ಶ್ರೇಷ್ಠನಾಗ್ತಾನೆ. ಆದ್ದರಿಂದ ಈ ರೀತಿಯ ಒಂದು ಶ್ರೇಷ್ಠತೆಯನ್ನು ಅವನು 10,000 ವರ್ಷಗಳ ಕಾಲ ತಪಸ್ಸು ಮಾಡುತ್ತಿರುವ ಒಬ್ಬ ಯೋಗಿಯಂತೆ ಕಾಣಿಸ್ತಾನೆ ಅಂತ
ಕವಿ ಹೊಗಳ್ತಾನೆ. ಮತ್ತು ಹಾಗೆ ಧ್ಯಾನ ಮಾಡಿದ್ದರಿಂದ, ಹಾಗೇ ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡ್ತಾ ಇದ್ದಂತ ಭರತ ಚಕ್ರವರ್ತಿಯ ಮನಸ್ಸಿನಲ್ಲಿ ಒಮ್ಮೆ ಬೆಳಕು ಒಮ್ಮೆ ಕತ್ತಲು. ಯೋಚನೆ ಮಾಡಿ, ಒಮ್ಮೆ ಬೆಳಕು ಒಮ್ಮೆ ಕತ್ತಲು ಹರಿದಾಡಿದ ಅನುಭವ ಆಗ್ತಾ ಇತ್ತಂತೆ. ಯಾಕೆ ಒಮ್ಮೆ ಕತ್ತಲು ಒಮ್ಮೆ ಬೆಳಕು? ಮನಸ್ಸು ಚಂಚಲವಾದಾಗ ಕತ್ತಲೆ, ಮನಸ್ಸು ಸ್ಥಿರವಾದಾಗ ಬೆಳಕು. ಈ ತರದ ಒಂದು ಭಾವ ಅಲ್ಲಿ ಉಂಟಾಗ್ತಾ ಇತ್ತು. ಯಾವಾಗ ಬೆಳಕಿರ್ತಿತ್ತೋ, ಯಾವಾಗ ಮನಸ್ಸಿನಲ್ಲಿ ಬೆಳಕಿರ್ತಿತ್ತೋ, ಯಾವಾಗ ಆತ್ಮನಲ್ಲಿ, ಪರಮಾತ್ಮನಲ್ಲಿ, ಸಿದ್ಧಾತ್ಮನಲ್ಲಿ, ಶುದ್ಧಾತ್ಮನಲ್ಲಿ ಮನಸ್ಸು ತಲೀನವಾಗ್ತಾ ಇತ್ತೋ ಆವಾಗ ಬೆಳಕು. ಆ ಬೆಳಕು ಆಗ್ತಾ ಇರೋ ಹೊತ್ತಿಗೆ ಕರ್ಮ ನಿರ್ಜನೆ ಆಗ್ತಾ ಇತ್ತು ಅಂತ ಹೇಳ್ತಾನೆ. ನಮ್ಮಲ್ಲಿ ಬಹಳ ಸುಂದರವಾದ ನಮ್ಮ ಆಚಾರ್ಯರು ದರ್ಶನ ಸ್ತುತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಆ ದರ್ಶನ ಸ್ತುತಿಯ ಅರ್ಥ ಮಾಡ್ಕೊಂಡ್ರೇನೆ ಸಾಕು. ದರ್ಶನಂ ದೇವದೇವಸ್ಯ, ದರ್ಶನಂ ಪಾಪನಾಶನಂ, ದರ್ಶನಂ ಸ್ವರ್ಗಸೋಪಾನಾಂ, ದರ್ಶನಂ ಮೋಕ್ಷ ಸಾಧನಂ. ನನಗೆ ಬಹಳ ಖುಷಿ ಕೊಡ್ತಕ್ಕಂಥದ್ದು ಎರಡನೇ ಪದ್ಯ. ದರ್ಶನೇನ ಜಿನೇಂದ್ರಾಣಾಂ ಸಾಧೂನಾಂ ವಂದನೇನ ಚ ನಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ. ಎಂಥ ಚಂದದ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಏನು ಕೇಳಿದ್ರೆ, ದರ್ಶನೇನ ಜಿನೇಂದ್ರಾಣಾಂ ಸಾಧೂನಾಂ ವಂದನೇನ ಚ. ಜಿನೇಂದ್ರ ಭಗವಂತನನ್ನು, ಸಾಧುಗಳನ್ನ, ತ್ಯಾಗಿಗಳನ್ನ ವಂದಿಸಿದಾಗ, ಪದ್ಯ ನೋಡಿ, ದರ್ಶನೇನ ಜಿನೇಂದ್ರಾಣಾಂ ಸಾಧೂನಾಂ ವಂದನೇನ ಚ ನಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ. ಒಂದು ಬೊಗಸೆಯಲ್ಲಿ ನೀರಿದ್ರೆ ಛಿದ್ರಹಸ್ತ, ಹಸ್ತ ಛಿದ್ರವಾದರೆ ಹೇಗೆ ಬೊಗಸೆಯಲ್ಲಿರುವ ನೀರೆಲ್ಲ ಜರ್ರನೆ ಇಳ್ಕೊಂಡು ಹೋಗ್ತದೋ ಹಾಗೆ ಜಿನೇಶ್ವರರ ಮುಖದರ್ಶನ, ತ್ಯಾಗಿಗಳ ದರ್ಶನ ಮಾಡಿದ್ರಿಂದ ನಮಗೆ ಅಂಟಿದ ಕರ್ಮಗಳು ಥಟ್ಟನೆ ಕರಗಿ ಹೋಗ್ತದೆ ಅಂತ ಎಷ್ಟು ಚೆನ್ನಾಗಿರ್ತಕ್ಕಂಥ ಇಡೀ ದರ್ಶನ ಸ್ತುತಿಯನ್ನ ಒಮ್ಮೆ ಹೀಗೆ ಇಟ್ಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗಿ. ಅದ್ಭುತವಾಗಿರ್ತಕ್ಕಂಥ ದರ್ಶನ ಸ್ತುತಿ ಇದೆ ಮತ್ತು ಅದು ಆಚರಣೆಗೆ ಬರಬೇಕು ಅಂತ. ಹೀಗೆ ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿದ್ದಂತ ಭರತೇಶ ತನ್ನ ಆತ್ಮಧ್ಯಾನದಲ್ಲಿ ಅದೆಷ್ಟು ಕಳೆದಿದ್ನೋ ಗೊತ್ತಿಲ್ಲ. ತುಂಬಾ ಹೊತ್ತಾಗಿದೆ. ಈಗ ಅಲ್ಲಿ ಹೋಗಿರ್ತಕ್ಕಂಥ ಕುಸುಮಾಜಿ ಅಡುಗೆ ಸಿದ್ಧತೆ ಮಾಡಿ ತನ್ನ ತಂಗಿಯಾದಂತಹ, ಇನ್ನೂ ಅವಿವಾಹಿತಳಾಗಿರ್ತಕ್ಕಂಥ ತಂಗಿಯಾದ ಮಕರಂದಾಜಿಯನ್ನ ಭಾವನನ್ನ ಕರ್ಕೊಂಡ್ ಬರ್ಲಿಕ್ಕೆ, ಊಟಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಕಳಿಸಿದ್ದಾಳೆ. ಇದನ್ನು ಜಾಸ್ತಿ ತಕೊಳ್ಳುವುದಿಲ್ಲ, ದಾರಿ ತಪ್ಪಿ ಹೋಗ್ತದೆ ಅದು. ಆದ್ರಿಂದ ಹಾಗಾಗಿ ಮಕರಂದಾಜಿ ಬಂದಿದ್ದಾಳೆ. ಹೇಗೆ ಬಂದಿದ್ದಾಳೆ, ಎಲ್ಲಿಗೆ ಬಂದಿದ್ದಾಳೆ ಕವಿ ಹೇಳ್ತಾನೆ. ಬಂದಳು ಕುಸುಮಾಜಿಯೊಡ ಹುಟ್ಟಿದಳು ಮಕರಂದಾಜಿ ಎಂಬೋರ್ವ ನೀರೇ. ಬಂದಳು ಕುಸುಮಾಜಿಯೊಡ ಹುಟ್ಟಿದಳು ಮಕರಂದಾಜಿ ಎಂಬೋರ್ವ ನೀರೇ. ಒಂದರೆ ವರುಷಕ್ಕೆ ಪ್ರಾಯಕ್ಕೆ ಇಹಳಿವ, ಒಂದರೆ ವರುಷಕ್ಕೆ ಪ್ರಾಯಕ್ಕೆ ಇಹಳಿವಳೆಂದೆಂಬ ಪಾಟಿಯ ಕನ್ನೆ, ಎಂದೆಂಬ ಪಾಟಿಯ ಕನ್ನೆ. ಮಕರಂದಾಜಿ ಕುಸುಮಾಜಿಯ ತಂಗಿ ಅನ್ನೋದಷ್ಟೇ ಅಲ್ಲ, ಹೆಣ್ಣು ಮಕ್ಕಳಲ್ಲಿಯೇ ಸ್ವಲ್ಪ ಜೋರಿನ ಅಥವಾ ಚೂಟಿ ಅಂತೀರೋ ನೀವೇನ್ ಹೇಳ್ತೀರೋ ಗೊತ್ತಿಲ್ಲ, ಶಬ್ದ ಬಳಕೆ ಮಾಡ್ತೀರೋ ಗೊತ್ತಿಲ್ಲ, ಸ್ವಲ್ಪ ಚುರುಕಿನ ಹುಡುಗಿ. ಅವಳು ಭಾವನನ್ನ ಊಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾಳೆ. ಬಂದದ್ದೇ ಇವನು ತೂಗು ಮಂಚದಲ್ಲಿ ಕುಳಿತಿದ್ದಾನೆ. ನಮಸ್ಕಾರ ಮಾಡಿದ್ದಾಳೆ, ಕಾಣಿಕೆಯನ್ನು ಇಟ್ಟಿದ್ದಾಳೆ. ಭಾವ ಊಟಕ್ಕೆ ಸಿದ್ಧವಾಗಿದೆ, ನಮ್ಮ ಮನೆಗೆ ಬನ್ನಿ ಅಂದ್ಲು. ಅವಳನ್ನು ನೋಡಿದ್ದೆ ಒಂದಿಷ್ಟು ಹಾಸ್ಯ ಮಾಡಬೇಕು ಅಂತ ಅನ್ನಿಸ್ತು ಭರತನಿಗೆ. ತಕ್ಷಣ ಅವ ಹೇಳಿದ, ಯಾಕಂದ್ರೆ ಅವಳ ವಯಸ್ಸು 12 ಇತ್ತಂತೆ. ಕವಿ ಹೇಳ್ತಾನೆ, ಇನ್ನೊಂದೆರಡು ವರ್ಷಕ್ಕೆ ಅವಳು ಹಿರಿಯಳಾಗ್ತಾಳೆ. ಆದ್ರಿಂದ ಹೇಳಿದ, ನಿಮ್ಮ ಮನೆಗ ಊಟಕ್ಕ ಇನ್ನೊಂದೆರಡು ವರ್ಷ ಕಳೀಲಿ ಅಂದ. ಸರಸ ಸಲ್ಲಾಪ. ಇನ್ನೊಂದೆರಡು ವರ್ಷ ಕಳೆದ ಮೇಲೆ ನೀನು ಕರೆದ್ರೆ ಬರುತ್ತೆ. ತಕ್ಷಣ ಸಿಟ್ಟುವಂತವಳಿಗೆ, ಅವಳು ಮೊದಲೇ ಜೋರ್ನವಳು. ಆದ್ರಿಂದ ಸಿಟ್ಟು ಬಂತ. ಅಯ್ಯೋ, ನನ್ನ ಅಕ್ಕನ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೀಲಿಕ್ಕೆ ಬಂದೆ, ನಮ್ಮ ಮನೆಗೆ ಯಾರು ಕರೆದ್ರು ಅಂದ್ಲು. ಆಗ ಹೇಳಿದ, ನೀನೇ ಸ್ವಲ್ಪ ಯೋಚನೆ ಮಾಡು, 1 ನಿಮಿಷದಿಂದ ಏನು ಹೇಳಿದಿ, ಊಟಕ್ಕೆ ಸಿದ್ಧವಾಗಿದೆ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ದಲ್ವಾ ನೀನು ಅಂದ. ಮತ್ತೆ ಯೋಚನೆ ಬಂತು, ಇವಳತ್ರ ಹೀಗೆ ಜಗಳ ಮಾಡ್ತಾ ಕೂತ್ರೆ ಊಟಕ್ಕೆ ತಡವಾಗ್ತದೆ, ನಡಿ ಹೋಗೋಣ ಅಂದ. ಅಷ್ಟಕ್ಕೆ ನಿಲ್ಲಿಸಿ ಮನೆಗೆ ಬಂದಿದ್ದಾರೆ. ಬಾಗಿಲಲ್ಲಿಯೇ ಕುಸುಮಾಜಿ ತಂಬಿಗೆಯಲ್ಲಿ ನೀರನ್ನು ಕೊಟ್ಟಿದ್ದಾಳೆ, ಪಾದ ಪ್ರಕ್ಷಾಲನ ಮಾಡಿದ್ದಾಳೆ, ತನ್ನ ಸೆರಗಿನಿಂದಲೇ ಭರತ ಚಕ್ರವರ್ತಿಯ ಪಾದಗಳನ್ನು ಒರೆಸಿದ್ದಾಳೆ. ಮನೆಯ ಒಳಗೆ ಹೋಗ್ಬೇಕು. ಪಂಜರದಲ್ಲಿ ಹಕ್ಕಿ ಇತ್ತು. ಮೆಲ್ಲ ಮಕರಂದಾಜಿ ಹೇಳಿದ್ಲು, ಇವನೇ ಅವ, ಯಾರು, ಅಮೃತವಾಚಕ, ಇವನೇ ಅಮೃತವಾಚಕ ಅಂತ ಪರಿಚಯಿಸಿದ್ಲು. ಓ ಹೌದಾ
ಅಂತ ನೋಡಿದ್ದೇ ತಡ ಗಿಳಿ ಮಾತಾಡ್ಲಿಕ್ಕೆ ಶುರು ಮಾಡ್ತು. ಏನ್ ಕೇಳ್ತದೆ ಗಿಳಿ? ಬಂದೆಯ ಭಾವ ಬಂದೆಯ ಸುಪ್ರಭಾವ ಆಯ್ತಂದೆಯ ಸುಗುಣ ಸ್ವಭಾವ. ಬಂದೆಯ ಭಾವ ಬಂದೆಯ ಸುಪ್ರಭಾವ ಆಯ್ತಂದೆಯ ಸುಗುಣ ಸ್ವಭಾವ. ಬಂದುದುಲೇಸು ಮಹಾನುಭಾವ ಎಂದ ಬಂದುದುಲೇಸು ಮಹಾನುಭಾವ ಎಂದ ಅಂದು ಮುದ್ದಿನ ರಾಜಕೀರ ಅಂದು ಮುದ್ದಿನ ರಾಜಕೀರ. ಬಹಳ ಶೃಂಗಾರ ಇದೆ. ಕಾರ್ಕಳದ ಭೈರವರಸರ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾದಂತಹ ರತ್ನಾಕರ ಅರ್ಧ ಕಾವ್ಯವನ್ನ ರಚನೆ ಮಾಡಿದ್ಮೇಲೆ ಆಸ್ಥಾನದಲ್ಲಿ ವಾಚನ ಮಾಡಿದ್ನಂತೆ. ಅದನ್ನ ಕೇಳಿದಂತಹ ಭೈರವರಸ ಅವನಿಗೆ ಒಂದು ಬಿರುದನ್ನೇ ಕೊಟ್ಟು ಬಿಟ್ಟ, ಶೃಂಗಾರ ಕವಿ ಹಂಸ ರಾಜ ಅಂತ. ಆದ್ರೆ ಈಗ ಸಾರ್ವಜನಿಕವಾಗಿ ಅದನ್ನೆಲ್ಲ ಹೇಳುವ ಹಾಗೆ ಇಲ್ಲ, ಅಷ್ಟು ಶೃಂಗಾರ ಇದೆ ಕಾವ್ಯದಲ್ಲಿ. ಈ ಭಾಗದಲ್ಲೂ ಇದೆ. ನಾನು ಅದನ್ನ ತಪ್ಪಿಸಿಕೊಂಡು ಮುಂದಕ್ಕೆ ಓಡ್ತೇನೆ, ಅದೇನಿಲ್ಲ, ಪ್ರಶ್ನೆ ಇಲ್ಲ. ಆದ್ರೆ ಗಿಳಿ ಹೇಳ್ತದೆ, ಓ ಬಂದೆಯ ಭಾವ. ಗಿಳಿ ಕೇಳ್ತದೆ, ಯಾವಾಗ್ಲೂ ಯಾಕೆ ಬರಲ್ಲ ನಮ್ಮನೆಗೆ? ಗಿಳಿಯ ಪ್ರಶ್ನೆ. ಆದ್ರೆ ಇವತ್ತು ಬಂದಿದ್ಯಲ್ಲ, ಇನ್ನು ಮರಳಿ ಹೋಗ್ಲಿಕ್ಕೆ ಬಿಡುದಿಲ್ಲ ನನ್ನ ಅಕ್ಕ ನಿಮ್ಮನ್ನ. ಗಟ್ಟಿ ಇಲ್ಲೇ ಕೂರಿಸ್ಬಿಡ್ತಾಳೆ. ಹೇಗ್ ಕೂರಿಸ್ತಾಳೆ? ಅದಕ್ಕೆ ಶೃಂಗಾರದ ಅನೇಕ ಉದಾಹರಣೆಗಳನ್ನ ಗಿಳಿ ಕೊಡ್ತದೆ. ಆದ್ದರಿಂದ ಆಮೇಲೆ ನಿನಗೇನಾದ್ರೂ ನೀನು ಚಕ್ರವರ್ತಿ ರಾಜ ಅಂತಕ್ಕಂಥ ಅಹಂಕಾರವ ನಿನಗೆ, ಅದನ್ನೆಲ್ಲ ಸರಿ ಮಾಡ್ತಾಳೆ ನಮ್ಮ ಅಕ್ಕ. ಮನೆಗೆ ಬಂದ್ರೆ ಸಾಕು, ಈ ಮನೆಗೆ ಬಂದ್ರೆ ಸಾಕು, ಎಲ್ಲ ಸರಿ ಮಾಡ್ತಾಳೆ ಅಂತ ಹೇಳಿ ಸಾಕಷ್ಟು ಸ್ವಾರಸ್ಯದ ಅಂಶಗಳನ್ನ ಹೇಳ್ತಾ ಹೇಳ್ತಾ ಕೊನೆಗೆ ಒಂದು ಮಾತು, ಚೆನ್ನಾಗಿಲ್ಲ ಆ ಮಾತು, ಆದ್ರೂ ಕೂಡ ಒಂದಿಷ್ಟು ಅದರಲ್ಲಿ ಸ್ವಾರಸ್ಯ ಇರೋದನ್ನ, ಜೈನ ಧರ್ಮದ ಸ್ವಾರಸ್ಯ ಇರೋದ್ರಿಂದ ಮಾತ್ರ ನಾನು ತೆಕ್ಕೊಳ್ತೇನೆ. ಇವತ್ತು ಬಂದಿದ್ಯಲ್ಲ, ಇವತ್ತು ನಿನ್ನಲ್ಲಿ ಕಟ್ಟಿ ಹಾಕುವ ರೀತಿಯಲ್ಲಿ ವ್ಯವಸ್ಥೆ ಆಗ್ತದೆ. ಯಾಕೆ ಗೊತ್ತಾ? ನಮ್ಮ ಅಕ್ಕನ ಕೆನ್ನೆಯಲ್ಲಿ ಜೇನುತುಪ್ಪ ಇದೆ. ಇದಕ್ಕೋಸ್ಕರ ತೆಗಿಲ್ಲ ನಾನು ಈ ಕಾವ್ಯವನ್ನ. ನೆಕ್ಸ್ಟ್ ವಾಕ್ಯ ಏನ್ ಹೇಳ್ತದೆ ಕೇಳಿದ್ರೆ, ಆದ್ರೆ ಭಾವ ನನ್ನ ಪ್ರಶ್ನೆ ಏನು ಅಂದ್ರೆ, ಜೈನರು ಜೇನು ತಿನ್ಬಾರ್ದಲ್ವಾ? ಗಿಳಿ ಕೇಳುವ ಪ್ರಶ್ನೆ. ಮಧ್ಯಮದು ಮಾಂಸತ್ಯಾಗ ಇದೆಯಲ್ಲ, ಆದ್ರಿಂದ ತಿನ್ನಬಾರದಲ್ವಾ ಅಂತ ಪ್ರಶ್ನೆ ಮಾಡ್ತದೆ ಆ ಗಿಳಿ. ಹೀಗೆಲ್ಲ ಮಾತನಾಡ್ತಾ ಇದ್ದಾಗ ಆಶ್ಚರ್ಯದಿಂದ ನೋಡ್ತಾನೆ ಚಕ್ರವರ್ತಿ, ಈ ಗಿಣಿ ಇಷ್ಟೆಲ್ಲ ಮಾತಾಡ್ತದ ಅಂತ. ವಾಸ್ತವವಾಗಿ ಏನಾಗಿತ್ತು ಅಂದ್ರೆ, ಭಾವ ಊಟಕ್ಕೆ ಬರ್ತಾನೆ ಅಂತ ಗೊತ್ತಾದ ಕೂಡಲೇ ಈ ಮಕರಂದಾಜಿ ಗಿಳಿಯನ್ನ ಹಿಡ್ಕೊಂಡು ಹಿತ್ತಲಿಗೆ ಓಡಿ ಹೋಗಿ ಇದನ್ನೆಲ್ಲ ಹೇಳಿಕೊಟ್ಟಿದ್ದಾಳೆ ಮೊದ್ಲೇ. ಅಷ್ಟು ಜಾಣೆ ಅವಳು. ಅದನ್ನೆಲ್ಲ ಮಾತಾಡ್ತಾ ಇದೆ ಅದು. ಆದ್ರಿಂದ ಇವನಿಗೂ ಸಂಶಯ ಬಂತು, ಇವನಿಗೆ ಅರ್ಥ ಆಯ್ತು ಇದು ಇವಳೇ ಹೇಳಿಕೊಟ್ಟದ್ದು ಅಂತ. ತಕ್ಷಣ ಕೇಳ್ತಾನೆ, ಮಕರಂದಾಜಿ ಗಿಳಿ ಎಷ್ಟು ಚೆನ್ನಾಗಿ ಮಾತಾಡ್ತದಲ್ಲ? ಹೌದು ಮಾತಾಡ್ತದೆ, ಒಂದ್ಸಲ ಇಲ್ಲಿ ತಾ ಅಂದ. ಗಿಳಿಯನ್ನ ಹಿಡ್ಕೊಂಡು ಬಂದ್ಲು. ಗಿಳಿಯನ್ನ ಹಿಡ್ಕೊಂಡು ಬಂದಾಗ ಆ ಗಿಳಿಯನ್ನ ರಾಜನಿಗೆ ಒಪ್ಪಿಸ್ತಾ ಇರ್ಬೇಕಾದ್ರೆ ಗಿಳಿಯನ್ನ ಎರಡು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಅವನೇನು ಮಾಡ್ಲಿಲ್ಲ, ಅವಳನ್ನ ಗಟ್ಟಿ ಹಿಡ್ಕೊಂಡು ತನ್ನ ಕೊರಳಲ್ಲಿ ಇರ್ತಕ್ಕಂಥ ಒಂದು ಮುತ್ತಿನ ಹಾರವನ್ನ ಅವಳ ಕೊರಳಿಗೆ ದಾಟಿಸಿ ಬಿಟ್ಟ. ಯಾಕೆ ಅಂದ್ರೆ ಇಷ್ಟು ಹೇಳಿಕೊಟ್ಟಿದ್ದಾಳಲ್ಲ, ಅವಳಿಗೊಂದು ಉಡುಗೊರೆ ಆಗ್ಬೇಡವಾ? ಯೋಚನೆ ಮಾಡಿ. ಇದು ಕವಿಯ ಜಾಣತನ. ಆದ್ರಿಂದ ದಾಟಿಸಿ ಬಿಟ್ಟ. ಈಗ ಸಿಟ್ಟು ಬಂತವಳಿಗೆ, ಅಂದ್ರೆ ಸಿಟ್ಟು ಬರ್ಲಿಲ್ಲ, ಸಿಟ್ಟು ಬಂದ ನಾಟಕ ಮಾಡ್ತಾಳೆ. ಮುಂದೆಲ್ಲ ಸಿಟ್ಟಿನಲ್ಲಿ ತುಂಬಾ ಜಗಳ ಆಗ್ತದೆ. ನಾನು ಹೆಚ್ಚು ಎತ್ಕೊಳ್ಳೋದಿಲ್ಲ ಅದನ್ನ. ತುಂಬಾ ಜಗಳ ಆಗ್ತದೆ, ತುಂಬಾ ಜಗಳ ಆಗ್ತದೆ. ತುಂಬಾ ಜಗಳ ಆದ ಮೇಲೆ ಕೊನೆಗೆ ಅವಳು ಹೇಳ್ತಾಳೆ, ನಿಮ್ ಗಂಡ ಅಂದ್ರೆ ಕುಸುಮಾಜಿಯಲ್ಲಿ ಹೇಳುದು, ನಿಮ್ ಗಂಡ ಒಳ್ಳೆಯವನಲ್ಲ ನೋಡು, ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನೆಲ್ಲ ಅಪ್ಪಿಕೊಳ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಎಲ್ಲ ದೂರ ಹೇಳ್ತಾಳೆ. ಕೊನೆಗೆ ಅವಳಷ್ಟು ಅಳುವುದಕ್ಕೆ ಪ್ರಯತ್ನ ಪಡ್ತಾಳೆ, ತನ್ನ ಕಣ್ಣನ್ನೆಲ್ಲ ಉಜ್ಜಿಕೊಂಡು ಅಳುವುದಕ್ಕೆ ಪ್ರಯತ್ನ ಮಾಡ್ತಾಳೆ. ಕಣ್ಣಲ್ಲಿ ನೀರೇ ಬರಲ್ಲ. ಅವಾಗ ಕುಸುಮಾಜಿ ಹೇಳ್ತಾಳೆ, ನಮ್ಮ ಭರತ ಚಕ್ರವರ್ತಿ ಆಶ್ರಯದಲ್ಲಿ ಯಾರಲ್ಲೂ ಕಣ್ಣು ನೀರು ಬರುವುದಿಲ್ಲ, ಕಣ್ಣಲ್ಲಿ ನೀರು ಬರ್ತಕ್ಕಂಥ ಪ್ರಸಂಗಗಳೇ ಇಲ್ಲ ಅಂತ ಜೋರು ಉಜ್ಜಿಕೊಳ್ತಾಳೆ. ಒಂದು ಹನಿ ಕಣ್ಣೀರು ಬಂತಂತೆ. ಆವಾಗ ಅದನ್ನು ತೋರಿಸ್ತಾಳೆ. ಎಲ್ಲ ತಮಾಷೆಯಾಗಿ ಕಳೆದ ಮೇಲೆ ಕೊನೆಗೆ ಭರತೇಶ ಹೇಳಿದ, ನೋಡು ಇಲ್ಬಾ ಅಂತ ಮಕರಂದಾಜಿಯನ್ನ ಕರೀತಾನೆ. ನೊಂದಳಹುದುದೀಟ ಕುಸುಮಾಜಿ ಕರೆ ಮಕರಂದಾಜಿಯನು ಮನ್ನಿಸುವೆನು. ನೊಂದಳಹುದುದೀಟ ಕುಸುಮಾಜಿ ಕರೆ ಮಕರಂದಾಜಿಯನು ಮನ್ನಿಸುವೆನು. ಎಂದನದಕ್ಕೆ ತಂಗಿ ಬಾರೆಂದಳರಸಿ, ಎಂದನದಕ್ಕೆ ತಂಗಿ ಬಾರೆಂದಳರಸಿ, ಹೋಗೆಂದು ಕೋಪಿಸಿದಳ ತರುಣಿ, ಹೋಗೆಂದು ಕೋಪಿಸಿದಳ ತರುಣಿ.
ಬಹಳ ಸಿಟ್ಟಿನಿಂದ ಅಥವಾ ಸಿಟ್ಟಿನ ನಾಟಕದಿಂದ ಕೂಡಿದ್ದಂತಹ ಮಕರಂದಾಜಿ ಹಾಗೆ ಇರಬೇಕಾದ್ರೆ ಭರತೇಶ ಹೇಳಿದ, ಕುಸುಮಾಜಿ ಅವಳಿಗೆ ಬಹಳ ಸಿಟ್ಟು ಬಂದಿದೆ, ಸಮಾಧಾನ ಮಾಡ್ಬೇಕು, ಇಲ್ಲಿ ಕರ್ಕೊಂಬ ಅಂದ. ಇವಳು ಮತ್ತೂ ದೂರ ಓಡ್ತಾಳೆ. ಅಯ್ಯಯ್ಯೋ, ಒಂದ್ಸಲ ಸಮಾಧಾನ ಮಾಡಿದ್ದೆ ಸಾಕು, ಇನ್ನು ಮತ್ತೆ ಸಮಾಧಾನ ಮಾಡೋದು ಬೇಡ ನೀವು ಅಂತ ಹೇಳಿ ತನ್ನ ಕೊರಳಲ್ಲಿರ್ತಕ್ಕಂತಹ ಹಾರವನ್ನ, ಮುತ್ತಿನ ಹಾರವನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾಳೆ. ಅದು ಬರುವುದೇ ಇಲ್ಲ. ಅದಕ್ಕೊಂದಿಷ್ಟು ಹೇಳ್ತಾಳೆ, ಏಯ್ ನಮ್ ಭಾವನ ಹಾಗೆ ಇದು ಕೂಡ ನನಗೆ ಅಂಟ್ಕೊಂಡ್ ಬಿಟ್ಟಿದೆ ಅಂತ, ಕೊರಳಿಗೆ ಹಾರ ಕೂಡ ಅಂಟ್ಕೊಂಡ್ ಬಿಟ್ಟಿದೆ ಅಂತ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾಳೆ, ಬರುವುದೇ ಇಲ್ಲ. ಆದ್ರೆ ಕುಸುಮಾಜಿ ಹೇಳ್ತಾಳೆ, ಅದು ಹಾಗಲ್ಲ, ನಮ್ಮ ಭರತ ಚಕ್ರವರ್ತಿ ಯಾರಿಗಾದ್ರೂ ಕೊಡುವುದು ಗೊತ್ತಿದೆ ವಿನಃ ವಾಪಸ್ ತಗೊಳ್ತಕ್ಕಂಥದ್ದು ಅವನಿಗೆ ಗೊತ್ತಿಲ್ಲ. ಅದು ಬರುವುದೂ ಇಲ್ಲ, ಬರೋದಕ್ಕೆ ಸಾಧ್ಯವೂ ಇಲ್ಲ. ಆದ್ರಿಂದ ಅದು ನಿಮ್ಮಲ್ಲೇ ಇರ್ಲಿ. ಈಗ ನಿಮ್ಮ ಜಗಳಕ್ಕೆ ಒಂದು ಏನಾದ್ರು ಪರಿಹಾರ ಮಾಡ್ಬೇಕಲ್ಲ, ನಾನ್ ಮಾಡ್ತೇನೆ ಪರಿಹಾರ ಅಂದ್ಲು ಕುಸುಮಾಜಿ. ಏನ್ ಮಾಡ್ತೇನೆ? ಧಾರಿಣೇಶನ ಪಾಣಿಯೊಳು ನಿನ್ನ ಪಾಣಿಯ ಸೇರಿಸಿ ಪಿತನ ಕೈಯಿಂದ. ಧಾರಿಣೇಶನ ಪಾಣಿಯೊಳು ನಿನ್ನ ಪಾಣಿಯ ಸೇರಿಸಿ ಪಿತನ ಕೈಯಿಂದ. ಧಾರೆಯೇರಸುವೇನು ನಿಮಗಿಬ್ಬರಿಗೆ ಬಂದ, ಧಾರೆಯೇರಸುವೇನು ನಿಮಗಿಬ್ಬರಿಗೆ ಬಂದ, ಹೋರಾಟ ತೊಳೆದು ಹೋಹಂತೆ, ಆ ಹೋರಾಟ ತೊಳೆದು ಹೋಹಂತೆ. ಕೊನೆಗೆ ಕುಸುಮಾಜಿ ಒಂದು ಇದು ನಾನು ಈಗ ಓಡಿಸಿದಷ್ಟು ವೇಗವಾಗಿಲ್ಲ, ಇಡು ದೊಡ್ಡ ಸಂಧಿ, ನಾನು ಅದನ್ನು ಬಹಳ ಚುಟುಕು ಮಾಡಿದ್ದೇನೆ. ಬಹಳ ಸರಸ ಸಲ್ಲಾಪಗಳು ನಡೆದು ಕೊನೆಗೆ ಕುಸುಮಾಜಿ ಹೇಳ್ತಾಳೆ, ನಿಮ್ಮ ಜಗಳಕ್ಕೊಂದು ತೀರ್ಮಾನ ಆಗಬೇಕಲ್ಲ, ಅಪ್ಪನಿಗೆ ಇವತ್ತೇ ಹೇಳಿ ಕಳಿಸ್ತೇನೆ, ಇನ್ನೊಂದೆರಡು ವರ್ಷದಲ್ಲಿ ಅಲ್ಲ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ನಿನಗೆ ಅವನಿಗೆ ನಿನ್ನನ್ನು ಕೊಟ್ಟು ದಾರೆ ಏರಿಸುವ ಕೆಲಸವನ್ನ ಮಾಡ್ತೇನೆ, ಅಲ್ಲಿಗೆ ಜಗಳ ನಿಲ್ತದೆ ಅಂತ. ಆಗ ನಾಚಿ ನೀರಾಗಿ ಹೋಗಿಬಿಟ್ಲಂತೆ ಮಕರಂದಾಚಿ ಅಂತ. ಅಷ್ಟಕ್ಕೆ ನಿಲ್ತದೆ. ಈ ಅಂಶ ನಮ್ಗೆ ಬೇಕು, ಯಾಕಂದ್ರೆ ಮುಂದೆ ಕಥೆಯಲ್ಲಿ ಸಂದರ್ಭ ಬರ್ತದೆ. ಆದ್ದರಿಂದ ಹಾಗೆ ಮಕರಂದಾಜಿಯನ್ನ, ತಂಗಿಯಾದಂತಹ ಮಕರಂದಾಜಿಯನ್ನ ಭರತನಿಗೆ ಕೊಟ್ಟು ಮದುವೆ ಮಾಡುವುದು ಎನ್ನುವಲ್ಲಿಗೆ ಅವರ ಜಗಳ ಸಮಾಪ್ತ ಆಯಿತು. ಈಗ ಅವರು ಮುಂದೆ ಊಟಕ್ಕಾಗಿ ಗಂಡನನ್ನ ಕೈ ಹಿಡಿದು ಅವಳು ಕರ್ಕೊಂಡು ಹೋಗ್ತಾಳೆ. ಹೇಗೆ ಕರ್ಕೊಂಡು ಹೋಗ್ತಾಳೆ? ಉಪ್ಪರಿಗೆಯ ಮೇಲೆ, ಉಪ್ಪರಿಗೆಯ ಮೇಲಿನ ಕೊಠಡಿಯ ಒಳಕ್ಕೆ ಅವನಿಗೆ ಊಟವನ್ನ ಕೊಡುವುದಕ್ಕಾಗಿ, ಆಹಾರವನ್ನ ಕೊಡುವುದಕ್ಕಾಗಿ ಕರ್ಕೊಂಡು ಹೋಗ್ತಾಳೆ. ಹೇಗೆ? ಸತಿಯ ಕೈವಿಡಿದು ಮೇಲಣ ನೇಲೆಗೀದ ಭೂಪತಿ ಕಂಡ ಮನೆಯ ಸಿಂಗರವ. ಸತಿಯ ಕೈವಿಡಿದು ಮೇಲಣ ನೇಲೆಗೀದ ಭೂಪತಿ ಕಂಡ ಮನೆಯ ಸಿಂಗರವ. ರತಿದೇವಿಯೊಡನೆ ಮನ್ಮಥ ನೋಡಿವಂತೆ, ರತಿದೇವಿಯೊಡನೆ ಮನ್ಮಥ ನೋಡಿವಂತೆ, ಲಾಲಿತ ವಾಕ್ಯದಿಂದಿಂತು ನುಡಿದ, ಆ ಲಾಲಿತ ವಾಕ್ಯದಿಂದಿಂತು ನುಡಿದ. ಗಂಡನ ಕೈ ಹಿಡಿದುಕೊಂಡು ಉಪ್ಪರಿಗೆಯ ಮೇಲಕ್ಕೆ ಊಟಕ್ಕೋಸ್ಕರ ಕರ್ಕೊಂಡು ಹೋಗ್ತಾಳೆ. ಹೋಗುವಾಗ ಬಹಳ ಅಲಂಕಾರ ಮಾಡಿದ್ದಾಳೆ. ಆ ಅಲಂಕಾರವನ್ನೆಲ್ಲ ನೋಡುತ್ತಿರುವಂತಹ ಭರತೇಶ ಒಂದೊಂದನ್ನೇ ನೋಡ್ತಾ ಅದನ್ನ ಮೆಚ್ಚಿಕೊಳ್ತಾ ಒಂದೊಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ನೋಡು, ಈ ಸುಂದರವಾಗಿರ್ತಕ್ಕಂತಹ ಅಲಂಕಾರ ಮಾಡಿರುವಂತಹ ಜಲ್ಲರಿ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ, ಮಾವ ಕಳಿಸಿದ್ರಾ? ನೋಡು, ಇಲ್ಲೇನೋ ಬಟ್ಟೆಯ ಅಲಂಕಾರ ಮಾಡಿದ್ಯಲ್ಲ, ಇದು ಎಲ್ಲಿಂದ ಬಂತು, ಅತ್ತೆ ಕಳಿಸಿದ್ರಾ? ಹೀಗೆ ಪ್ರತಿಯೊಂದನ್ನು ಕೂಡ ಅವಳ ತವರು ಮನೆಯಿಂದ ತರಿಸಿದ್ರೋ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾನಂತೆ. ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ ಇಲ್ಲಿ, ಒಂದು ವೇಳೆ ದಡ್ಡ ಹೆಣ್ಣಾದ್ರೆ ಹೌದು ಅಂತ ಹೇಳಿಬಿಡ್ತಿದ್ಲು. ಆದ್ರೆ ಕುಸುಮಾಜಿ ಹೇಳ್ತಾಳೆ, ಅಲ್ಲಿಂದ ಕರೆಸ್ಲಿಕ್ಕೆ ನನಗೇನು ಕಡಿಮೆ ಆಗಿದೆ ಇಲ್ಲಿ ಅಂತ ಕೇಳಿದ್ಲಂತೆ. ಅಲ್ಲಿಂದ ಕರೆಸ್ಲಿಕ್ಕೆ, ನನ್ನ ಅಪ್ಪನಿಂದಲೋ ಅಮ್ಮನಿಂದಲೋ ತರಿಸ್ಲಿಕ್ಕೆ ನಂಗೆ ಇಲ್ಲೇನು ಕಡಿಮೆ ಆಗಿದೆ, ನಿಮ್ಮದು ಬೇಕಾದಷ್ಟು ಇದೆ, ಆದ್ರಿಂದ ಅಲ್ಲಿಂದ ತರಿಸ್ಲಿಲ್ಲ, ಎಲ್ಲ ಇಲ್ಲಿದ್ದೆ ಅಂತ ಅವಳು ಗಂಡನನ್ನೇ ಎತ್ತಿ ಹಿಡಿದ್ಲು ಅಥವಾ ರಕ್ಷಣೆ ಮಾಡಿದ್ಲು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಪ್ರಶಂಸೆಯನ್ನು ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗ್ತಾ ಅವರು ಎಲ್ಲಿ ಊಟ ಮಾಡಬೇಕು ಆ ಕೋಣೆಯ ಒಳಗೆ ಹೋಗಿದ್ದಾರೆ. ಹೋದ ತಕ್ಷಣ ಒಬ್ಬಳು ಬಾಗಿಲು ಕಾಯುವುದಕ್ಕೋಸ್ಕರ ಒಬ್ಬಳನ್ನು ನೇಮಕ ಮಾಡಿ ಬಾಗಿಲು ಹಾಕಿಬಿಟ್ಲು. ಊಟದ ಮನೆಯ ಬಾಗಿಲು ಹಾಕಿದ್ಲು. ಭರತ ಚಕ್ರವರ್ತಿಗೆ ಆಶ್ಚರ್ಯ, ಊಟ ಮಾಡ್ಲಿಕ್ಕೆ ಬಂದದ್ದು ಬಾಗಿಲೆಂತಕ್ಕೆ ಹಾಕಿದ್ದು ಅಂತ ಪ್ರಶ್ನೆ ಮಾಡ್ತಾನವ. ಏಕೆ ಬಾಗಿಲ ನೆಕ್ಕಿದೋ ಕುಸುಮಾಜಿ, ಎಂಗೆ ಕಾಂತದೊಳು ಕೇಳ್ದ ನರಸ. ಏಕೆ